ಮತ್ತೊಬ್ಬನ ಹೆಂಡತಿಯನ್ನ ಆಶಿಸಬಾರದು. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ನನ್ನ ಕಣ್ಣುಗಳು ಯಾವ ಯುವತಿಯನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಅನೇಕ ಪುರುಷರು ಪರಸ್ತ್ರೀಯೊಟ್ಟಿಗೆ ಹೃದಯದಲ್ಲಿ ವಿಚಾರವನ್ನು ಮಾಡ್ತಾರೆ. ಆದರೆ ಇದು ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಪಾಪ, ತನ್ನ ಹೆಂಡತಿಗೆ ಮಾಡುವಂಥ ದ್ರೋಹ. ಅನೇಕರು ಪರಪುರುಷರುಗಳನ್ನ ಅವರ ಕಡೆಗೆ ಸೆಳೆದುಕೊಂಡು ಇವಳು ನಮ್ಮ ಗಂಡನ್ನ ಅವಳ ಕಡೆ ಎಳ್ಕೊಂಡ್ಬಿಟ್ಟಿದ್ದಾಳೆ ಅಂತೆಲ್ಲ ಹೇಳಿ ಏನೆಲ್ಲ ಸಮಸ್ಯೆಗಳು ಹಲವಾರು ಸ್ಥಳಗಳಲ್ಲಿ ಆಗೋದನ್ನ ನಾವು ಕಾಣ್ತೇವೆ. ಆದರೆ ಒಂದು ಸ್ತ್ರೀ ಪರಪುರುಷನನ್ನ ಕಣ್ಣೆತ್ತಿ ನೋಡದೆ ಇರುವುದಕ್ಕೆ ನಂಬಿಗಸ್ತಲಾಗಿ ಇರಬೇಕು. ಪರಸ್ತ್ರೀಯನ್ನು ಮೋಹಿಸುವಂಥವರು, ಪರಪುರುಷನನ್ನ ಮೋಹಿಸುವಂಥವರು, ಅಕ್ರಮ ಸಂಬಂಧಗಳಲ್ಲಿ ಬದುಕುವಂಥವರು, ಇಂಥವರ ಅಂತ್ಯ ಏನು? ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅವರು ಬೆಂಕಿ ಗಂಧಗಳು ಉರಿಯುವುದ ಕೆರೆಗೆ ತಳ್ಳಲ್ಪಡ್ತಾರೆ. ಹೊಸ ಸೃಷ್ಟಿಯಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ. ಕೆಲವೊಂದು ಹೆಂಡತಿರು ಏನು ಮಾಡ್ತಾರೆ, ಗಂಡನ ಮೇಲೆ ಎಲ್ಲದಕ್ಕೂ ಅನುಮಾನ. ಅವನು ಎಲ್ಲಿ ಹೋದ್ರೂ ಅನುಮಾನ, ಎಲ್ಲಿ ಬಂದರೂ ಅನುಮಾನ, ಯಾರ ಜೊತೆ ಮಾತಾಡಿದ್ರು ಅನುಮಾನ, ಅವ್ನು ಕುತ್ಕೊಂಡ್ರು ಅನುಮಾನ, ನಿಂತ್ಕೊಂಡ್ರು ಅನುಮಾನ. ಗಂಡನಿಗೆ ಹೆಂಡತಿಯ ಮೇಲೆ ನಂಬಿಕೆ ಇರಬೇಕು, ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇರಬೇಕು. ದೇವರ ಮೂಲ ಉದ್ದೇಶ ಏನು? ಒಂದು ಸಾರಿ ಮದುವೆ ನಂತರ ಡೈವರ್ಸ್ ಅನ್ನೋಂಥ ಮಾತೇ ಇಲ್ಲ. ನೀವು ಸರಿ ಇಲ್ಲ, ನಿಮಗೆ ಹೆಂಗ್ ಬದುಕಬೇಕಂತ ಗೊತ್ತಿಲ್ಲ, ಹೆಂಡತಿನ ಹೆಂಗ್ ಬಾಳಿಸ್ಬೇಕಂತ ಗೊತ್ತಿಲ್ಲ. ನೀವಪ್ಪ ಎಲ್ಲಿ? ನೀವಪ್ಪ ಬರಲ್ವಾ ಅಂತಂದ್ರೆ ನನಗೆ ಅಪ್ಪ ಇಲ್ಲ. ಏನಾಯ್ತು ನೀವಪ್ಪ? ಡೈವರ್ಸ್ ಆಗ್ಬಿಟ್ಟು ನಾವಪ್ಪ ನಾವು. ಅವ್ರ ಅಪ್ಪ ಅಮ್ಮನಿಗೆ ಒಬ್ರಿಗೊಬ್ಬರಿಗೆ ಜೊತೆಯಲ್ಲಿ ಬಾಳೋದಕ್ಕೆ ಇಷ್ಟ ಅಂತ ಡೈವರ್ಸ್ ಆಗ್ಬಿಟ್ಟು ಈ ಮಗು ಆ ಅವಮಾನವನ್ನು ಅನುಭವಿಸ್ಬೇಕಾಗುತ್ತೆ. ದೇವರು ಕುಡಿಸಿದ್ದನ್ನ ಮನುಷ್ಯರು ಬೇರ್ಪಡಿಸಬಾರದು. ಆದ್ರೆ ಆ ಕೆಲಸ ಮಾಡೋರೆಲ್ಲ ದೇವರಿಗೆ ಉತ್ತರ ಕೊಡ್ಬೇಕಾಗುತ್ತೆ. ಕೆಲವರು ಹೆಂಡತಿಯರು ಮಾಡೋ ಕೆಲಸ ಏನಂತಂದ್ರೆ 3 ದಿನಕ್ಕೂ ಗಂಡನ ಮನೆ ಬಿಟ್ಟು ಅಮ್ಮವ್ರ ಮನೆಗೆ ಹೋಗ್ಬಿಟ್ಟಿರ್ತಾರೆ. ನನ್ನ ಗಂಡ ತುಂಬಾ ಕುಡಿತಾನೆ, ತುಂಬಾ ಸಮಸ್ಯೆಗಳು ಮಾಡ್ತಾನೆ, ತುಂಬಾ ನೋವು ಕೊಡ್ತಾನೆ, ನಾನು ಅದ್ರ ಜೊತೆ ಹೆಂಗ್ ಬದುಕ್ಲಿ? ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಾವು ನಂಬಿಗಸ್ತರಾಗಿರುವಾಗ ಆಶೀರ್ವಾದ ಪೂರ್ಣರಾಗ್ತೀವಿ ಅಂದರೆ ದೇವರ ವಾಕ್ಯ ನಮಗೆ ಹೇಳುತ್ತೆ. ನಾನು ನೀವು ನಂಬಿಗಸ್ತರಾಗಿರಬೇಕು. ಆದರೆ ನಾವು ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು? ನಾವು ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು ಅಂತಂತಂದರೆ, ಈ ಲೋಕದಲ್ಲಿ ನಮಗಿರುವಂಥ ಮನುಷ್ಯ ಸಂಬಂಧಗಳ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಹಾಗಂದರೆ ಒಂದು ಮನುಷ್ಯ ಈ ಲೋಕದಲ್ಲಿ ಹಲವಾರು ಸಂಬಂಧಗಳನ್ನು ಹೊಂದಿರ್ತಾನೆ. ಒಂದು ಪುರುಷನನ್ನು ಉದಾಹರಣೆಗೆ ತೆಗೆದುಕೊಳ್ಳೋಣ. ಒಂದು ಪುರುಷ ತನ್ನ ಹೆಂಡತಿಗೆ ಗಂಡನಾಗಿರ್ತಾನೆ. ಅದೇ ಪುರುಷ ತನ್ನ ಮಕ್ಕಳಿಗೆ ತಂದೆಯಾಗಿರ್ತಾನೆ. ಅದೇ ಪುರುಷ ತನ್ನ ತಂದೆ ತಾಯಿಗಳಿಗೆ ಮಗನಾಗಿರ್ತಾನೆ. ಅದೇ ಪುರುಷ ಅಣ್ಣಂದರಿಗೆ ಅಕ್ಕಂದರಿಗೆ ತಮ್ಮನಾಗಿರ್ತಾನೆ. ಅದೇ ಪುರುಷ ತಮ್ಮ ತಮ್ಮಂದರಿಗೆ ತಂಗಿಯಂದರಿಗೆ ಅಣ್ಣನಾಗಿರ್ತಾನೆ. ಹೀಗೆ ಒಂದೇ ಮನುಷ್ಯ, ಆದರೆ ಒಂದೇ ಮನುಷ್ಯ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಸಂಬಂಧದಲ್ಲಿ ಇರ್ತಾನೆ. ಆಗ ಈ ಲೋಕದಲ್ಲಿ ಮನುಷ್ಯ ಹಲವಾರು ಸಂಬಂಧಗಳನ್ನು ಹೊಂದಿರ್ತಾನೆ. ಆದರೆ ಆ ಮನುಷ್ಯ ಈ ಎಲ್ಲ ಸಂಬಂಧಗಳ ವಿಷಯದಲ್ಲಿ ನಂಬಿಗಸ್ತನಾಗಿ ಇರಬೇಕು. ಆಗ ನಾವು ನಂಬಿಗಸ್ತರಾಗಿರಬೇಕು. ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು? ನಮಗಿರುವಂಥ ಎಲ್ಲ ಮನುಷ್ಯ ಸಂಬಂಧಗಳ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು. ಹಲ್ಲೆಲೂಯಾ. ಇದರಲ್ಲಿ ಮೊದಲನೇದಾಗಿ ಒಂದು ಗಂಡ ಹೆಂಡತಿಯ ಸಂಬಂಧವಾಗಿ ನಾವು ದೇವರ ವಾಕ್ಯವನ್ನು ಈ ದಿನದಲ್ಲಿ ಧ್ಯಾನ ಮಾಡಿ ನೋಡೋಣ. ಒಂದು ಪುರುಷ ತನ್ನ ಹೆಂಡತಿಗೆ ನಂಬಿಗಸ್ತನಾಗಿರಬೇಕು. ಒಂದು ಹೆಂಡತಿ ತನ್ನ ಪುರುಷನಿಗೆ, ತನ್ನ ಗಂಡನಿಗೆ ತಾನು ನಂಬಿಗಸ್ತನಾಗಿ ಇರಬೇಕು. ಈ ಲೋಕದಲ್ಲಿ ಅತ್ಯಂತ ಮುಖ್ಯವಾದ ಪ್ರಧಾನವಾದಂಥ ಸಂಬಂಧ ಯಾವುದು? ಮನುಷ್ಯರಿಗೆ ಎಷ್ಟೋ ಸಂಬಂಧಗಳು ಈ ಲೋಕದಲ್ಲಿ ಇರುತ್ತೆ. ಆದರೆ ಅತ್ಯಂತ ಮುಖ್ಯವಾದ ಪ್ರಧಾನವಾದ ಕೊನೆಯವರೆಗೂ ಉಳಿಯುವಂಥ ಒಂದು ಸಂಬಂಧ ಯಾವುದು? ಗಂಡ ಹೆಂಡತಿ ಸಂಬಂಧ. ಹೌದು, ಅದು ನಿಜ. ಒಂದ್ಸರಿ ಏನಾಗುತ್ತೆ, ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಆ ಮೀಟಿಂಗ್ ನಡೀತಾ ಇರುವಾಗ ಆ ಮೀಟಿಂಗಲ್ಲಿ ಒಂದು ಸ್ತ್ರೀಯನ್ನು ಏನು ಮಾಡ್ತಾರೆ, ಮುಂದೆ ಕರೆಸ್ಬಿಟ್ಟು ಬೋರ್ಡ್ ಮೇಲೆ ನಿಮಗೆ ಇರುವಂಥ ಸಂಬಂಧಗಳೆಲ್ಲ ಬರೀರಿ, ನೀವು ಯಾವುದೆಲ್ಲ ಸಂಬಂಧಕ್ಕೆ ಒಳಪಟ್ಟಿದ್ದೀರಾ ಅದನ್ನು ಬರೀರಿ ಅಂತ ಹೇಳ್ತಾರೆ. ಆಗ ಅವ್ರೇನು ಮಾಡ್ತಾರೆ, ನನಗೆ ಗಂಡ ಇದ್ದಾರೆ, ಗಂಡ ಅನ್ನೋ ಸಂಬಂಧ, ನನಗೆ ಮಕ್ಕಳಿದ್ದಾರೆ, ಮಕ್ಕಳು ಅನ್ನೋ ಸಂಬಂಧ, ನನಗೆ ತಂದೆ ತಾಯಿ ಇದ್ದಾರೆ, ತಂದೆ ತಾಯಿ ಅನ್ನೋ ಸಂಬಂಧ, ಅದೇ ಥರ ನನಗೆ ಅಣ್ಣಂದರು ತಮ್ಮಂದಿರಿದ್ದಾರೆ, ಅಣ್ಣ ತಮ್ಮ ಸಂಬಂಧ, ಅಕ್ಕ ತಂಗಿ ಕೂಡ ಇದ್ದಾರೆ, ಅಕ್ಕ ತಂಗಿ ಸಂಬಂಧ, ಅದೇ ರೀತಿ ಸಂಬಂಧಿಕರಿದ್ದಾರೆ, ಸಂಬಂಧಿಕರು ಅನ್ನೋ ಸಂಬಂಧ, ಸ್ನೇಹಿತರಿದ್ದಾರೆ, ಸ್ನೇಹಿತರ ಸಂಬಂಧ, ಜೊತೆಯಲ್ಲಿ ಕೆಲಸ ಮಾಡೋರಿದ್ದಾರೆ, ಆಗ ಜೊತೆ ಕೆಲಸ ಮಾಡುವಂಥ ಅವರ ಸಂಬಂಧ, ಮತ್ತು ನನ್ನ ಜೊತೆಯಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿದವರಿದ್ದಾರೆ ಅಂತ ಹೇಳಿ ಜೊತೆಯಲ್ಲಿ ಓದಿದವರ ಸಂಬಂಧ ಅಂತ ಬಹಳಷ್ಟು ಸಂಬಂಧಗಳನ್ನ ತಾನು ಬರೀತಾಳೆ.
ಆಮೇಲಿಂದ ಅವ್ರೇನು ಮಾಡ್ತಾರೆ, ಸರಿ ಇಷ್ಟೆಲ್ಲ ಸಂಬಂಧಗಳು ನಿಮಗಿದೆ, ನಾನು ನಿಮಗೆ ಒಂದು ಕೆಲಸ ಹೇಳ್ತೀವಿ ಅದನ್ನು ಮಾಡಿ ಇವಾಗ ಅಂತ ಹೇಳ್ಬಿಟ್ಟು, ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸಂಬಂಧವನ್ನು ಕಳ್ಕೊಬೇಕು ಅಂತಂತಂದರೆ ಯಾವುದನ್ನು ಕಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಾಧ್ಯ ಅದನ್ನು ಅಳಿಸಿ ಅಂತ ಹೇಳ್ತಾರೆ. ತಾನೇನು ಮಾಡ್ತಾರೆ, ಎಲ್ಲ ಸಂಬಂಧನೂ ನನಗೆ ಮುಖ್ಯನೇ, ಯಾವುದಾದ್ರು ಒಂದು ಅಳಿಸಿ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ಅಳಿಸೋದು ಅಂತ ಯೋಚನೆ ಮಾಡಿಕೊಂಡು, ಸರಿ ನನ್ನ ಜೊತೆ ಕಾಲೇಜಲ್ಲಿ ಸ್ಕೂಲಲ್ಲಿ ಓದ್ದವರು, ಅವರು ಚಿಕ್ಕ ವಯಸ್ಸಲ್ಲಿ ಯಾವಾಗ ಓದಿರ್ತಾರೆ, ಇವಾಗ ಕೆಲವರು ಪರಿಚಯ ಇರ್ತಾರೆ, ಈಗ ಕೆಲವರು ಸಂಬಂಧದಲ್ಲಿ ಇರ್ತಾರೆ, ಎಲ್ದ್ರೂ ಹೋಗಿರ್ತಾರೆ. ಸರಿ ನನ್ನ ಜೊತೆಲಿ ಓದ್ದವರ ಸಂಬಂಧ ಅದನ್ನು ಅಳಿಸ್ಬಿಡೋಣ ಅಂತ ಅಳಿಸ್ಬಿಡ್ತಾರೆ. ಅದಾದ್ಮೇಲಿಂದ ಸರಿ ಆಯಿತು ಅಂತಂದ್ಬಿಟ್ಟು ಈಗ ಉಳಿದಿರುವಂಥ ಈ ಸಂಬಂಧಗಳಲ್ಲಿ ಇನ್ನು ಯಾವ ಸಂಬಂಧವನ್ನು ಒಂದು ವೇಳೆ ನೀವು ಕಳ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀರಾ ಅದನ್ನು ಅಳಿಸಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಅಳಿಸ್ಬೇಕಾ, ಸರಿ ಯಾವುದನ್ನು ಅಳಿಸೋದು ಅಂತ ಯೋಚನೆ ಮಾಡಿಕೊಂಡು, ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರಾಗ ಕೆಲವರು ಸರಿ ಇಲ್ಲ, ನಾನು ನೋಡಿ ಹೊಟ್ಟೆಗಿಸ್ಬಿಡ್ತಾರೆ, ಸರಿ ಇವ್ರು ಬೇಡ ಬಿಡು ಅಂತಂದ್ಬಿಟ್ಟು ಜೊತೆಯಲ್ಲಿ ಕೆಲಸ ಮಾಡೋವಂಥ ಸಂಬಂಧಗಳನ್ನ ಅಳಿಸ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸರಿ ಆಯಿತು, ಇನ್ನು ಉಳಿದಿರುವಂಥ ಈ ಸಂಬಂಧಗಳಲ್ಲಿ ಇನ್ನೊಂದು ಯಾವುದಾದ್ರೂ ಸಂಬಂಧವನ್ನು ನೀವು ಕಳ್ಕೊಳ್ಳೋದಕ್ಕೆ ಸಿದ್ಧ ಇರುವಂಥ ಸಂಬಂಧವನ್ನು ಅಳಿಸ್ಬಿಡಿ ಅಂತ ಕೇಳ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ಇನ್ನೂ ಒಂದು ಅಳಿಸ್ಬೇಕಾ, ಸರಿ ಯಾವುದನ್ನು ಕಳ್ಕೊಳ್ಬೋದು ಇದರಲ್ಲಿ ಅಂತ ಯೋಚನೆ ಮಾಡಿಕೊಂಡು, ಸರಿ ಆಯಿತು, ಸಂಬಂಧಿಕರು ನೆಂಟರು ಪಂಟರು ಎಲ್ಲ ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಇಟ್ಕೊಂಡು ಏನಾಗಬೇಕು, ಸರಿ ಆಯಿತು ನನಗೆ ಯಾವ ಸಂಬಂಧಿಕರು ಬೇಡ ಅಂತ ಸಂಬಂಧಿಕರು ಅನ್ನೋವಂಥ ಒಂದು ಸಂಬಂಧನ ಅಳಿಸ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸರಿ ಆಯಿತು ಇದನ್ನು ಅಳಿಸ್ಬಿಟ್ರಿ, ಇನ್ನು ಉಳಿದಿರೋಂಥ ಸಂಬಂಧಗಳಲ್ಲಿ ಯಾವುದಾದ್ರೂ ಒಂದು ಸಂಬಂಧವನ್ನು ನೀವು ಕಳ್ಕೊಳ್ಳೋದಕ್ಕೆ ಇಷ್ಟ ನಿಮಗೆ ಸಿದ್ಧ ಇರುವಂಥ ಸಂಬಂಧವನ್ನು ಅಳಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಉಳಿದಿರೋಂಥದ್ರೆಲ್ಲ ನೋಡಿ, ಸರಿ ಉಳಿದಿರೋಂಥದ್ದು ಯಾವುದಪ್ಪ ಅಳಿಸೋದು, ಎಲ್ಲನೂ ಮುಖ್ಯನೇ ಅಂತ ಅಂದ್ಕೊಂಡು ಸ್ನೇಹಿತರು ಅನ್ನೋವಂಥ ಒಂದು ಸಂಬಂಧ ಇರುತ್ತೆ. ಆಮೇಲೆ ಸರಿ ಆಯಿತು, ಸ್ನೇಹಿತರು ಅಲ್ಲೊಬ್ರು ಎಲ್ಲೊಬ್ರು ಇರ್ತಾರೆ, ಸ್ನೇಹಿತರು ಮುಖ್ಯನೇ, ಆದರೂ ಪರವಾಗಿಲ್ಲ ಕಳ್ಕೊಳ್ಳೋದ್ರಲ್ಲಿ ಸ್ನೇಹಿತರು ಬೇಕಾದ್ರೆ ಕಳ್ಕೊಳ್ಳೋಣ ಅಂತ ಸ್ನೇಹಿತರು ಅನ್ನೋವಂಥ ಒಂದು ಸಂಬಂಧವನ್ನು ಅಳಿಸ್ಬಿಡ್ತಾರೆ. ಆಮೇಲೆ ಇನ್ನು ಯಾವುದು ಉಳಿದಿರುತ್ತೆ, ಗಂಡ ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಅಂತ ಉಳಿದಿರುತ್ತೆ. ಸರಿ ಆಮೇಲೆ ಏನು ಮಾಡ್ತಾರೆ, ಉಳಿದಿರೋಂಥ ಇದರಲ್ಲೂ ಕೂಡ ಒಂದನ್ನು ಯಾವುದಾದ್ರು ಅಳಿಸ್ಬಿಡಿ ಅಂತ ಕೇಳ್ತಾರೆ. ಆವಾಗ ಏನು ಮಾಡ್ತಾರೆ, ಅಯ್ಯೋ ಇದೆಲ್ಲ ತುಂಬ ನಮ್ಮ ಸ್ವಂತ ಸಂಬಂಧಗಳು, ಇದರಲ್ಲಿ ಯಾವುದಾದ್ರು ಒಂದು ಅಳಿಸ್ಬಿಡು ಅಂತ ಹೇಳ್ತಾ ಇದ್ದಾರಲ್ಲ, ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು, ಸರಿ ಆಯಿತು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ, ಸರಿ ಆಯಿತು ಅವರು ಹೋದ್ರು ಹೋಗಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಆ ಸಂಬಂಧವನ್ನು ಅಳಿಸ್ಬಿಡ್ತಾರೆ, ಸಹೋದರ ಸಂಬಂಧಗಳನ್ನ ಅಳಿಸ್ಬಿಡ್ತಾರೆ. ಇನ್ನು ಉಳಿದಿರೋದು ಗಂಡ ಮಕ್ಕಳು ತಂದೆ ತಾಯಿ ಇಷ್ಟೇ ಉಳಿದಿರೋದು. ಆಮೇಲೆ ಏನು ಮಾಡ್ತಾರೆ, ಸರಿ ಉಳಿದಿರೋಂಥ ಈ ಒಂದು 3 ಸಂಬಂಧದಲ್ಲಿ ಯಾವುದನ್ನಾದ್ರೂ ಒಂದನ್ನು ನೀವು ಕಳ್ಕೊಳ್ಳೋದಕ್ಕೆ ಸಿದ್ಧ ಇರುವಂಥ ಸಂಬಂಧವನ್ನು ಅಳಿಸ್ಬಿಡಿ ಅಂತ ಕೇಳ್ತಾರೆ. ಆಗ ತಾನೇನು ಮಾಡ್ತಾರೆ, ಅಯ್ಯೋ ಈ 3 ಸಂಬಂಧದಲ್ಲೂ ಒಂದು ಅಳಿಸ್ಬೇಕಾ, ಆದರೆ ಈ 3 ಸಂಬಂಧ ನನಗೆ ತುಂಬ ಮುಖ್ಯವಾದದ್ದು, ಗಂಡನೂ ತುಂಬ ಮುಖ್ಯ, ಮಕ್ಕಳು ತುಂಬ ಮುಖ್ಯ, ತಂದೆ ತಾಯಿನೂ ತುಂಬ ಮುಖ್ಯ, ಇದರಲ್ಲಿ ಯಾವುದನ್ನು ಅಳಿಸ್ಬಿಡೋದ್ರೆ ಹೆಂಗೆ ಅಳಿಸೋಕ್ಕಾಗುತ್ತೆ ಅಂತ ಅಂದ್ಕೊಂಡು, ಅಯ್ಯೋ ನನ್ನ ಕೈಲಿ ಆಗಲ್ಲ, ನಾನು ಯಾವುದನ್ನು ಕಳ್ಕೊಳ್ಳೋಕೆ ಸಿದ್ಧ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರೇನು ಮಾಡ್ತಾರೆ, ಇಲ್ಲ ಆ ಥರ ಅಲ್ಲ, ನೀವು ಯಾವುದನ್ನಾದ್ರೂ ಒಂದನ್ನು ಅಳಿಸಲೇಬೇಕು, ಯಾವುದನ್ನು ಅಳಿಸ್ತಾರ ಯೋಚನೆ ಮಾಡಿ ಅಂತಂತಾರೆ. ಆಗೇನಾಗುತ್ತೆ, ತನಗೆ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ, ನನ್ನ ಗಂಡನ್ನ ಅಂತ ಅಳಿಸ್ಬಿಡ್ಲಾ, ಇಲ್ಲ ನನ್ನ ಮಕ್ಕಳು ಅಂತ ಅಳಿಸ್ಬಿಡ್ಲಾ, ಇಲ್ಲ ನನ್ನ ತಂದೆ ತಾಯಿ ಅಂತ ಅಳಿಸ್ಬಿಡ್ಲಾ, ಯಾವುದನ್ನ ಅಂತ ಅಳಿಸ್ಬಿಡ್ಲಿ, ಅದು ತುಂಬ ಮನಸ್ಸಿಗೆ ಭಾರಿ ಆಗುತ್ತೆ, ಕಷ್ಟ ಆಗುತ್ತೆ. ಯಾವುದನ್ನ ಅಳಿಸೋಣ ಅಂತ ಯೋಚನೆ ಮಾಡಿದಾಗಲೂ ಕೂಡ ತುಂಬ ನೋವಾಗುತ್ತೆ. ಕೊನೆಗೆ ಏನು ಮಾಡ್ತಾರೆ, ಯಾವುದನ್ನಾದ್ರೂ ಒಂದು ಅಳಿಸಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳುವಾಗ ಕಡೆಗೆ ತುಂಬ ಕಷ್ಟ ಆದರೂ ಕೂಡ ತಂದೆ ತಾಯಿ ಅನ್ನೋ ಸಂಬಂಧವನ್ನು ಅಳಿಸ್ಬಿಡ್ತಾರೆ. ಯಾಕಂತಂದರೆ ಗಂಡ ತನ್ನ ಸ್ವಂತ, ಮಕ್ಕಳು ತನ್ನ ಸ್ವಂತ, ತಂದೆ ತಾಯಿಗಳು ಇವತ್ತಿರ್ತಾರೆ, ನಾಳೆ ವಯಸ್ಸಾದ್ಮೇಲೆ ಅವ್ರ ಕಾಲ ಮುಗಿದೋಗೋದು, ಅವು ಉಳಿಯೋದು ಗಂಡ ಮಕ್ಕಳು ತಾನೆ. ಆಗೇನು ಮಾಡ್ತಾರೆ, ತುಂಬ ಕಷ್ಟ ಆದರೂ ಮನಸ್ಸಿಗೆ ತುಂಬ ಬಾಧೆ ಆದರೂ ಕೂಡ ತಂದೆ ತಾಯಿ ಅನ್ನೋಂಥ ಸಂಬಂಧವನ್ನು ಅಳಿಸ್ಬಿಡ್ತಾರೆ. ಇನ್ನು 2 ಉಳಿದಿರೋದು, ಗಂಡ ಉಳಿದಿದೆ, ಮಕ್ಕಳು ಉಳಿದಿದೆ. ಇವಾಗ ಏನು ಮಾಡ್ತಾರೆ ಅಂತಂದರೆ, ಉಳಿದಿರೋದು 2 ಸಂಬಂಧ, ಗಂಡ ಮಕ್ಕಳು, ಇದರಲ್ಲಿ ಯಾವುದಾದ್ರು ಒಂದು ಸಂಬಂಧವನ್ನು ನೀವು ಕಳ್ಕೊಳ್ಳೋದಕ್ಕೆ ಸಿದ್ಧ ಇರೋವಂಥದ್ದನ್ನ ಅಳಿಸ್ಬಿಡಿ ಅಂತ ಕೇಳ್ತಾರೆ. ಈ ಅಮ್ಮನಿಗೆ ದೊಡ್ಡ ಆಗುತ್ತೆ, ಅಯ್ಯೋ ನಿನ್ನ ಗಂಡ ಬೇಕಾ ಇಲ್ಲ ನಿನ್ನ ಮಕ್ಕಳು ಬೇಕಾ ಅಂತ ಕೇಳ್ತಾ ಇದ್ದಾರಲ್ಲ, ಯಾವುದನ್ನ ಅಂತ ನಾನು ಹೇಳಿ, ನನಗೆ 2 ಕಣ್ಗಳಿದ್ದ ಹಾಗೆ, ನನ್ನ ಗಂಡನ ಬಿಡೋಕ್ಕಾಗುತ್ತಾ ಇಲ್ಲ ಮಕ್ಕಳು ಬಿಡೋಕ್ಕಾಗುತ್ತಾ, ಏನು ಈ ಥರ ಕೇಳ್ತಾ ಇದ್ದಾರಲ್ಲ, ನನ್ನಿಂದ ಆಗೋದೇ ಇಲ್ಲ, ನಾನು ಯಾವುದನ್ನು ಅಳಿಸ್ಬೇಕಂತ ತೀರ್ಮಾನ ಮಾಡೋದೇ ಇಲ್ಲ, ನನಗೆ 2 ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅಂತಾಳೆ. ಆದರೆ ಅವ್ರೇನು ಮಾಡ್ತಾರೆ, ಇಲ್ಲ ಆ ಥರ ಅಲ್ಲ, ನೀವು ಯಾವುದನ್ನಾದ್ರೂ ಒಂದನ್ನು ತೆಗೀಲೇಬೇಕು, ಯಾವುದನ್ನು ತೆಗೆಯೋದಕ್ಕೆ ನೀವು ಸಿದ್ಧ ಇದ್ದೀರಾ ಹೇಳಿ ಅಂತಂತಾಳೆ. ಅವಳ ಕೈಲಿ ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅವ್ರು ಇಲ್ಲ ನೀವು ಮಾಡಲೇಬೇಕು, ತೀರ್ಮಾನ ಮಾಡಿ, ಯಾವ್ದು ಬೇಕಂತ ತೀರ್ಮಾನ ಮಾಡಿ ಅಂತ. ಆದರೆ ಏನಾಗುತ್ತೆ, ಅಷ್ಟೆಲ್ಲ ನನಗೆ ಮನಸ್ಸು ಒಡೆದೋಗಿ ಕಣ್ಣೀರು ಬರೋಕ್ಕೆ ಶುರು ಆಗ್ಬಿಡುತ್ತೆ, ಗೊಳೋ ಅಂತ ಹೇಳ್ತಾಳೆ, ನಾನು ಯಾವುದನ್ನ ಅಂತ ಬಿಡಲಿ ಅಂತ ಗೊಳೋ ಅಂತ ಹತ್ಕೊಂಡು ಕೊನೆಗೆ ಬೇರೆ ಅವಕಾಶ ಇಲ್ಲ, ಯಾವುದನ್ನಾದ್ರೂ ಒಂದು ಆಯ್ಕೆ ಮಾಡಲೇಬೇಕಂತ ಹೇಳಿ ಮಕ್ಕಳು ಅನ್ನೋದನ್ನು ಅಳಿಸ್ಬಿಡ್ತಾಳೆ. ಕೊನೆಗೆ ತನಗೆ ಉಳಿಯೋದು ಗಂಡ ಅನ್ನೋ ಸಂಬಂಧ ಮಾತ್ರ.
ಆಗ ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಸಂಬಂಧ ಇದೆ ಅಂತಂತಂದರೆ ಅದೇ ಮುಖ್ಯವಾದ ಸಂಬಂಧ, ಕಟ್ಟ ಕಡೆಯವರೆಗೂ ಇರುವಂಥ ಸಂಬಂಧ ಯಾವುದಾದ್ರೂ ಒಂದಿದೆ ಅಂತಂತಂದರೆ ಅದು ಗಂಡ ಹೆಂಡತಿ ಅನ್ನೋ ಸಂಬಂಧ ಮಾತ್ರನೇ. ದೇವರು ಆದಾಮನನ್ನು ಉಂಟು ಮಾಡಿದ್ರು. ಆದಾಮನನ್ನು ಉಂಟು ಮಾಡಿ ತಾನು ಒಬ್ಬನಾಗಿರುವಂಥದ್ದು ಸರಿಯಲ್ಲ ಅಂತ ಹೇಳಿ ತನಗೊಂದು ಜೊತೆಯನ್ನು ಉಂಟು ಮಾಡಿದ್ರು. ಅವಳನ್ನು ಉಂಟು ಮಾಡಿ ತಂದು ಕೊಟ್ಟರು. ಈಗ ಆದಾಮನಿಗೆ ಮನುಷ್ಯ ಸಂಬಂಧದಲ್ಲಿ ಮೊಟ್ಟ ಮೊದಲು ಬಂದಂಥ ಸಂಬಂಧ ಯಾವುದು? ಆದಾಮನಿಗೆ ಮನುಷ್ಯ ಸಂಬಂಧದಲ್ಲಿ ಮೊಟ್ಟ ಮೊದಲು ಬಂದಂಥ ಸಂಬಂಧ ಹೆಂಡತಿ. ಆಮೇಲೆ ಆದಾಮು ಮಕ್ಕಳನ್ನು ಪಡೆದ, ತಂದೆ ಆದ, ಆಮೇಲಿಂದ ಅವನು ತಾತ ಆಗಿರ್ತಾನೆ, ಬೇರೆ ಎಲ್ಲ ಸಂಬಂಧ ಬಂದಿದ್ದು. ಆಗ ಮನುಷ್ಯನಿಗೆ ಮೊಟ್ಟ ಮೊದಲು ಬಂದಂಥ ಸಂಬಂಧ ಹೆಂಡತಿ, ಪುರುಷನಿಗೆ. ಅದೇ ರೀತಿಯಾಗಿ ಸ್ತ್ರೀಗೆ, ಅವಳಿಗೆ ಮೊಟ್ಟ ಮೊದಲು ಬಂದಂಥ ಸಂಬಂಧ ಯಾವುದು? ಗಂಡ ಅನ್ನೋ ಸಂಬಂಧ ಮೊದಲು ಬಂದಿದ್ದು. ಅಂದರೆ ತಾನು ಆದಾಮನಿಗೆ ಹೆಂಡತಿ ಆದ್ಲು. ಆಗ ಮನುಷ್ಯರಿಗೆ ಮೊಟ್ಟ ಮೊದಲು ಬಂದಂಥ ಸಂಬಂಧ ಗಂಡ ಹೆಂಡತಿ ಅನ್ನುವಂಥದ್ದು. ಆ ಸಂಬಂಧನೇ ಪ್ರಧಾನವಾದದ್ದು, ಆ ಸಂಬಂಧನೇ ಕೊನೆಯವರೆಗೂ ಉಳಿಯುವಂಥದ್ದು. ಬೇರೆ ಎಲ್ಲ ಸಂಬಂಧಗಳಿದೆ, ಆದರೆ ಆ ಯಾವ ಸಂಬಂಧಗಳು ಕೂಡ ಶಾಶ್ವತ ಅಲ್ಲ. ಆದರೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಮಾತ್ರನೇ ಶಾಶ್ವತ, ಕೊನೆಯವರೆಗೂ ಇರುತ್ತೆ. ತಂದೆ ತಾಯಿ ಇವತ್ತಿರ್ತಾರೆ, ನಾಳೆ ವಯಸ್ಸಾಗಿ ಅವ್ರು ಹೊರಟೋಗ್ತಾರೆ. ಮಕ್ಕಳು ಇವತ್ತಿರ್ತಾರೆ, ನಾಳೆ ಬೆಳೆದ ಮೇಲೆ ಅವರು ಮದುವೆಗಳಾಗಿ, ಆ ಮದುವೆಗಳಾಗೋವರೆಗೂ ಅಪ್ಪ ಅಮ್ಮನೇ ಎಲ್ಲ ಅಂತಿರ್ತಾರೆ. ಮದುವೆಗಳಾದಮೇಲೆ ನನಗೆ ಗಂಡ ಹೆಂಡತಿ ಮಕ್ಕಳೇ ಎಲ್ಲ ಅಂತ ಹೋಗ್ಬಿಡ್ತಾರೆ. ಆಗ ತಂದೆ ತಾಯಿ ಇದು ಅವ್ರು ಹೋಗ್ಬಿಡ್ತಾರೆ, ಮಕ್ಕಳು ಬೆಳೆದು ಅವ್ರು ಹೋಗ್ಬಿಡ್ತಾರೆ, ಅಣ್ಣ ತಮ್ಮಂದ್ರೆ ಅವ್ರವ್ರ ಮದುವೆಗಳು ಮಾಡ್ಕೊಂಡು ಅವ್ರವ್ರು ಹೋಗ್ಬಿಡ್ತಾರೆ, ಅಕ್ಕ ತಂಗಿದ್ರೆ ಅವ್ರವ್ರ ಮದುವೆಗಳು ಮಾಡ್ಕೊಂಡು ಅವ್ರವ್ರು ಹೋಗ್ಬಿಡ್ತಾರೆ, ಸ್ನೇಹಿತರು ಅವ್ರವ್ರ ಮದುವೆಗಳು ಮಾಡ್ಕೊಂಡು ಅವ್ರವ್ರು ಹೋಗ್ಬಿಡ್ತಾರೆ, ಬಂಧು ಬಳಗ ಅವ್ರವ್ರ ಮದುವೆಗಳು ಮಾಡ್ಕೊಂಡು ಅವ್ರವ್ರು ಹೋಗ್ಬಿಡ್ತಾರೆ. ಆದರೆ ಕೊನೆಗೆ ನಿಮ್ಮ ನೋಡೋಕ್ಕೆ ಉಳಿಯೋದು ಯಾರು ಅಂತಂದರೆ ನಿಮ್ಮ ಗಂಡ ಇಲ್ಲ ಹೆಂಡತಿ ಮಾತ್ರನೇ. ಆಗ ಗಂಡ ಹೆಂಡತಿ ಅನ್ನುವಂಥ ಒಂದು ಸಂಬಂಧ ಅತಿ ಮುಖ್ಯವಾದ ಸಂಬಂಧ, ಪ್ರಧಾನವಾದ ಸಂಬಂಧ. ಆದರೆ ಈ ಸಂಬಂಧದಲ್ಲಿ ಗಂಡ ಹೆಂಡತಿಗೆ ನಂಬಿಗಸ್ತನಾಗಿರಬೇಕು, ಹೆಂಡತಿ ಗಂಡನಿಗೆ ನಂಬಿಗಸ್ತನಾಗಿರಬೇಕು. ಹಲ್ಲೆಲೂಯ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಾನು ನೀವು ನಂಬಿಗಸ್ತರಾಗಿರಬೇಕು. ಆದರೆ ಯಾವೆಲ್ಲ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು? ನಮಗಿರುವಂಥ ಎಲ್ಲ ಸಂಬಂಧಗಳ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಅದರಲ್ಲಿ ಮೊದಲನೇದಾಗಿ ಒಂದು ಗಂಡ ಹೆಂಡತಿಗೆ ನಂಬಿಗಸ್ತನಾಗಿರಬೇಕು, ಒಂದು ಹೆಂಡತಿ ಗಂಡನಿಗೆ ನಂಬಿಗಸ್ತಳಾಗಿ ಇರಬೇಕು. ಹಲ್ಲೆಲೂಯ. ಆಗ ಗಂಡ ಹೆಂಡತಿಗೆ ನಂಬಿಗಸ್ತನಾಗಿರಬೇಕು, ಹೆಂಡತಿ ಗಂಡನಿಗೆ ನಂಬಿಗಸ್ತನಾಗಿರಬೇಕು. ಆದರೆ ಒಬ್ಬ ಗಂಡ ಒಂದು ಹೆಂಡತಿಗೆ, ಒಂದು ಹೆಂಡತಿ ಒಂದು ಗಂಡನಿಗೆ ಯಾವೆಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿ ಇರಬೇಕು? ಗಂಡ ಹೆಂಡತಿ ಒಬ್ಬರಿಗೊಬ್ಬರಿಗೆ ನಂಬಿಗಸ್ತರಾಗಿರಬೇಕಾಗಿರುವಂಥ ಕೆಲವೊಂದು ಕಾರ್ಯಗಳಿದೆ. ಅದನ್ನು ನಾವು ಧ್ಯಾನ ಮಾಡಿ ನೋಡೋಣ. ಮೊದಲಾಗಿ ಒಂದು ಗಂಡ ಒಂದು ಹೆಂಡತಿಗೆ, ಒಂದು ಹೆಂಡತಿ ಒಂದು ಗಂಡನಿಗೆ ಯಾವೆಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿರಬೇಕು ಅಂತಂತಂದರೆ, ಒಂದು ಗಂಡ ತನ್ನ ಹೆಂಡತಿಯನ್ನೇ ಅಲ್ಲದೆ ಬೇರೆ ಯಾವುದೇ ಸ್ತ್ರೀಯನ್ನು ಕಣ್ಣೆತ್ತಿ ನೋಡದಿರುವುದಕ್ಕೆ ನಂಬಿಗಸ್ತನಾಗಿ ಇರಬೇಕು. ಒಂದು ಹೆಂಡತಿ ತನ್ನ ಗಂಡನನ್ನೇ ಅಲ್ಲದೆ ಬೇರೆ ಯಾವ ಪುರುಷನನ್ನು ಕಣ್ಣೆತ್ತಿ ನೋಡದೆ ಇರುವುದಕ್ಕೆ ಆಕೆ ನಂಬಿಗಸ್ತಳಾಗಿ ಇರಬೇಕು. ನಾವು ದೇವರ ವಾಕ್ಯವನ್ನು ಓದುವಾಗ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿದೆ. ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 17ನೇ ವಾಕ್ಯ. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಇಲ್ಲಿ ದೇವರು ಇಸ್ರಾಯೇಲ್ ಜನಗಳಿಗೆ ದಶಾಜ್ಞೆಗಳನ್ನು ಕೊಡ್ತಾರೆ, ಅತ್ಯಂತ ಮುಖ್ಯವಾದ ಆಜ್ಞೆಗಳು. ಈ ಮುಖ್ಯವಾದ ಆಜ್ಞೆಗಳಲ್ಲಿ ಒಂದು ಮಾತನ್ನು ದೇವರು ಹೇಳ್ತಾರೆ, ಏನಂತಂದರೆ ನೀವು ಕೆಲವೊಂದನ್ನೆಲ್ಲ ಆಶಿಸಬಾರದು ಅಂತ ಹೇಳ್ತಾರೆ. ಇವುಗಳನ್ನೆಲ್ಲ ನೀವು ಆಶಿಸಬಾರದು ಅಂತ ಕೆಲವೊಂದೆಲ್ಲ ಹೇಳ್ತಾರೆ. ಅವ್ರು ಹೇಳುವಂಥ ಕೆಲವಲ್ಲಿ ಒಂದು ಯಾವುದು ಅಂತಂದರೆ ಮತ್ತೊಬ್ಬನ ಹೆಂಡತಿಯನ್ನು ಆಶಿಸಬಾರದು ಅಂತ ದೇವರಲ್ಲಿ ಹೇಳ್ತಾರೆ. ಇದು ಮಾತ್ರ ಅಲ್ದಿರ ಮತ್ತಾಯನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ ವಾಕ್ಯಗಳು 27 ಮತ್ತು 28 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂಥ ಮಾತೇನಂತಂದರೆ, ಒಂದು ವ್ಯಕ್ತಿ ಪರಸ್ತ್ರೀನ ನೋಡಿ ತನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ತನ್ನನ್ನು ಮೋಹಿಸಿದರೆ ಅವನು ಆಗಲೇ ಆಕೆಯೊಡನೆ ವ್ಯಭಿಚಾರ ಮಾಡಿದ್ದು ಆಯಿತು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಆಗ ಒಂದು ಮನುಷ್ಯ ಏನು ಮಾಡಬಾರ್ದು? ಒಂದು ಮನುಷ್ಯ ತನ್ನ ಮನಸ್ಸಿನಲ್ಲಿಯೂ ಸಹ ಪರಸ್ತ್ರೀಯನ್ನು ಮೋಹಿಸುವವನಾಗಿ ಇರಬಾರದು. ಮತ್ತಿನ್ನೂ ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಬನ ಪುಸ್ತಕ 31ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಇಲ್ಲಿ ಯೋಬ ಹೇಳೋ ಮಾತೇನಂತಂದರೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಅಂದರೆ ನನ್ನ ಕಣ್ಣುಗಳ ಜೊತೆ ನಾನು ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದೇನೆ.
ಆ ಒಪ್ಪಂದ ಏನಂತಂತಂದ್ರೆ, ನನ್ನ ಕಣ್ಣುಗಳು ಯಾವ ಯುವತಿಯನ್ನು ಕಣ್ಣೆತ್ತಿ ನೋಡುವುದಿಲ್ಲ, ನಾನು ಯಾವ ರೀತಿಯಾಗಿ ಯುವತಿಯನ್ನ ಕಣ್ಣೆತ್ತಿ ನೋಡಲಿ, ನಾನು ನೋಡೋದಿಲ್ಲ ಅಂತ ನನ್ನ ಕಣ್ಣುಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀನಿ, ಆ ರೀತಿಯಾಗಿ ಜೀವಿಸುವವನು ನಾನು ಅಂತ ಯೋಬನು ಹೇಳುವಂಥದ್ದನ್ನ ಈ ಮಾತಿನಲ್ಲಿ ನಾವು ಕಾಣ್ತೀವಿ. ಆಗ ದೇವರ ವಾಕ್ಯ ನಮಗೆ ಹೇಳೋದೇನಂತಂದ್ರೆ, ನೀವು ಮತ್ತೊಬ್ಬನ ಹೆಂಡತಿಯನ್ನು ಆಶಿಸಬಾರದು, ನೀವು ಮತ್ತೊಬ್ಬರನ್ನ ಮನಸ್ಸಿನಲ್ಲಿಯೂ ಸಹ ಮೋಹಿಸಬಾರದು. ಯೋಬನು ನಾನು ಬೇರೆ ಯುವತಿಯ ಮೇಲೆ ಕಣ್ಣೆತ್ತಿ ನೋಡೋದಿಲ್ಲ ಅಂತ ಹೇಳೋದನ್ನು ನಾವು ಕಾಣ್ತೀವಿ. ಆಗ ದೇವರ ವಾಕ್ಯ ನಮಗೆ ಹೇಳೋ ಮಾತೆಲ್ಲ ಏನಂತಂದ್ರೆ, ನಾವು ಪರಸ್ತ್ರೀಯನ್ನ ಆಶಿಸಬಾರದು, ಪರಸ್ತ್ರೀಯನ್ನ ಮೋಹಿಸಬಾರದು, ಪರಸ್ತ್ರೀಯನ್ನ ಕಣ್ಣೆತ್ತಿಯೂ ಸಹ ನಾವು ನೋಡುವಂಥವರಾಗಿ ಇರಬಾರದು. ಇದು ದೇವರು ನಮ್ಮಿಂದ ನಿರೀಕ್ಷಿಸುವಂಥದ್ದು. ನಮ್ಮ ಹೆಂಡತಿಯನ್ನೇ ಹೊರತು ಬೇರೆ ಸ್ತ್ರೀಯ ಕಡೆಗೆ ನಮ್ಮ ಗಮನ ಎಷ್ಟು ಸಹ ಇರಬಾರದು. ಇದನ್ನೇ ದೇವರು ನಮ್ಮಿಂದ ನಿರೀಕ್ಷೆ ಮಾಡುವಂಥದ್ದು. ಆದರೆ ಅನೇಕ ಪುರುಷರು ಏನು ಮಾಡ್ತಾರೆ, ಇದರಲ್ಲಿ ತಪ್ಪಿ ಹೋಗ್ತಾರೆ. ಅನೇಕ ಪುರುಷರು ಇದರಲ್ಲಿ ತಪ್ಪಿ ಹೋಗಿ ಅವರು ಪರಸ್ತ್ರೀಯನ್ನ ಆಶಿಸ್ತಾರೆ, ಪರಸ್ತ್ರೀಯನ್ನ ಮೋಹಿಸ್ತಾರೆ, ಪರಸ್ತ್ರೀಯನ್ನ ಕೆಟ್ಟ ದೃಷ್ಟಿಯಿಂದ ಅವರು ನೋಡ್ತಾರೆ, ಪರಸ್ತ್ರೀಯೊಟ್ಟಿಗೆ ಹೃದಯದಲ್ಲಿ ವ್ಯಭಿಚಾರವನ್ನು ಮಾಡ್ತಾರೆ. ಅವರು ನಮ್ಮ ಹೆಂಡತಿಗೆ ನಂಬಿಗಸ್ತರಾದವರು ಅಲ್ಲ. ಒಂದು ಪುರುಷ ತನ್ನ ಹೆಂಡತಿಯನ್ನೇ ಹೊರತು ಬೇರೆ ಯಾವ ಸ್ತ್ರೀಯನ್ನು ಕಣ್ಣೆತ್ತಿಯೂ ನೋಡದೇ ಇರುವುದಕ್ಕೆ ನಂಬಿಗಸ್ತನಾಗಿ ಇರಬೇಕು. ಆದರೆ ಅನೇಕ ಪುರುಷರು ಅದಕ್ಕೆ ನಂಬಿಗಸ್ತರಾಗಿ ಇರೋದಿಲ್ಲ. ತಮ್ಮ ಹೃದಯದಲ್ಲಿ ಬೇರೆಯವರೊಟ್ಟಿಗೆ ವ್ಯಭಿಚಾರವನ್ನು ಮಾಡುವಂಥವர்களಾಗಿ ಅನೇಕರು ಇರ್ತಾರೆ. ಆದರೆ ಈ ವಾಕ್ಯವನ್ನು ಇವತ್ತು ನಾವು ಧ್ಯಾನ ಮಾಡುವಂಥ ಸಮಯದಲ್ಲಿ ನೀವು ಯಾವ ರೀತಿಯಾಗಿದ್ದೀರಿ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಹೆಂಡತಿಯರಿಗೆ ನೀವು ನಂಬಿಗಸ್ತರಾಗಿ ಇರಿ. ಆಗ ಕೆಲವರು ಏನು ಮಾಡ್ತಾರೆ, ಹೃದಯದಲ್ಲಿ ವ್ಯಭಿಚಾರ ಮಾಡ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂತಂದರೆ ಶಾರೀರಿಕವಾಗಿಯೇ ವ್ಯಭಿಚಾರವನ್ನು ಮಾಡ್ತಾರೆ. ಬೇರೆ ಸ್ತ್ರೀಯರೊಟ್ಟಿಗೆ ಶಾರೀರಿಕವಾದ ಅಕ್ರಮವಾದ ಕೆಟ್ಟ ಸಂಬಂಧಗಳನ್ನು ಅನೇಕರು ಹೊಂದಿರ್ತಾರೆ. ಇಂಥ ಸುದ್ದಿಗಳನ್ನು ನಾವು ಸಮಾಜದಲ್ಲಿ ಆಗಾಗ್ಗೆ ಕೇಳ್ತಾನೆ ಇರ್ತೇವೆ. ಆದರೆ ಇದು ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಪಾಪ, ತನ್ನ ಹೆಂಡತಿಗೆ ಮಾಡುವಂಥ ದ್ರೋಹ. ಇದನ್ನು ದೇವರ ವಾಕ್ಯ ಎಷ್ಟು ಮಾತ್ರವೂ ನಮ್ಮಿಂದ ಬಯಸೋದಿಲ್ಲ. ಆದರೆ ಅನೇಕರು ಏನು ಮಾಡ್ತಾರೆ, ಇಂಥ ಕಾರ್ಯಗಳನ್ನು ಮಾಡಿ ತಮ್ಮ ಹೆಂಡತಿಯರಿಗೆ ಅಪನಂಬಿಗಸ್ತರಾಗಿ ನಡೆಯುವಂಥವರಾಗಿರ್ತಾರೆ. ಇದು ಸ್ತ್ರೀಯರಿಗೂ ಸಹ ಅನ್ವಯಿಸುತ್ತೆ. ಸ್ತ್ರೀಯರು ಸಹ ತಮ್ಮ ಪುರುಷರನ್ನೇ ಹೊರತು ಬೇರೆ ಯಾರನ್ನೂ ಸಹ ಕಣ್ಣೆತ್ತಿ ನೋಡುವವರುಗಳಾಗಿ ಇರಬಾರದು. ಆದರೆ ಅನೇಕ ಸ್ತ್ರೀಯರು ಇದರಲ್ಲಿ ತಪ್ಪಿ ಹೋಗ್ತಾರೆ. ಅವರು ಬೇರೆ ಪುರುಷರನ್ನು ನೋಡಿ ಮನಸ್ಸಿನಲ್ಲಿ ಮೋಹಿಸ್ತಾರೆ. ಅಪಾರ ದೃಷ್ಟಿಯಿಂದ ಬೇರೆ ಪುರುಷರನ್ನ ಅವರು ನೋಡ್ತಾರೆ, ಬೇರೆ ಪುರುಷರನ್ನ ಅವರು ಆಶಿಸ್ತಾರೆ, ತಮ್ಮ ಹೃದಯದಲ್ಲಿ ಬೇರೆ ಪುರುಷರೊಟ್ಟಿಗೆ ವ್ಯಭಿಚಾರವನ್ನು ಮಾಡ್ತಾರೆ. ಅನೇಕ ಸ್ತ್ರೀಯರು ಹೃದಯದಲ್ಲಿ ಮಾತ್ರವೇ ವ್ಯಭಿಚಾರ ಮಾಡ್ತಾರೆ. ಇನ್ನು ಕೆಲವರು ಶಾರೀರಿಕವಾಗಿಯೂ ವ್ಯಭಿಚಾರವನ್ನು ಮಾಡ್ತಾರೆ. ಪರಪುರುಷರೊಟ್ಟಿಗೆ ಅಕ್ರಮವಾದ ಕಳ್ಳ ಸಂಬಂಧಗಳನ್ನು ಇಟ್ಟುಕೊಳ್ಳುವಂಥವರು ಇರ್ತಾರೆ. ಅಂಥ ಸುದ್ದಿಗಳನ್ನು ನಾವು ಸಮಾಜದಲ್ಲಿ ಆಗಾಗ ಕೇಳ್ತಾನೆ ಇರ್ತೇವೆ. ಅನೇಕರು ಪರಪುರುಷರುಗಳನ್ನು ಅವರ ಕಡೆಗೆ ಸೆಳೆದುಕೊಂಡು ಅವರ ಕುಟುಂಬಗಳನ್ನು ಹಾಳು ಮಾಡಿ ಅದರಿಂದ ದೊಡ್ಡ ದೊಡ್ಡ ಜಗಳಗಳಾಗಿ, ಇವಳು ನನ್ನ ಗಂಡನ್ನ ಅವಳ ಕಡೆ ಎಳ್ಕೊಂಡ್ಬಿಟ್ಟಿದ್ದಾಳೆ ಅಂತೆಲ್ಲ ಹೇಳಿ ಏನೆಲ್ಲ ಸಮಸ್ಯೆಗಳು ಹಲವಾರು ಸ್ಥಳಗಳಲ್ಲಿ ಆಗೋದನ್ನು ನಾವು ಕಾಣ್ತೇವೆ. ಆದರೆ ಒಂದು ಸ್ತ್ರೀ ಪರಪುರುಷನನ್ನು ಕಣ್ಣೆತ್ತಿ ನೋಡದೆ ಇರುವುದಕ್ಕೆ ನಂಬಿಗಸ್ತಳಾಗಿ ಇರಬೇಕು. ಆಗ ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಒಂದು ಗಂಡ ಹೆಂಡತಿಗೆ ನಂಬಿಗಸ್ತನಾಗಿರಬೇಕು, ಹೆಂಡತಿ ತನ್ನ ಗಂಡನಿಗೆ ನಂಬಿಗಸ್ತಳಾಗಿರಬೇಕು. ತನ್ನ ಗಂಡನನ್ನೇ ಹೆಂಡತಿಯನ್ನು ಹೊರತು ಪರಪುರುಷನನ್ನೋ ಸ್ತ್ರೀಯನ್ನೋ ಕಣ್ಣೆತ್ತಿಯೂ ಸಹ ನೋಡದಿರುವುದಕ್ಕೆ ಗಂಡ ಹೆಂಡತಿಯರು ನಂಬಿಗಸ್ತರಾಗಿ ಇರಬೇಕು. ಇದನ್ನು ದೇವರ ವಾಕ್ಯ ನಮ್ಮಿಂದ ನಿರೀಕ್ಷೆ ಮಾಡುತ್ತೆ. ಆದರೆ ಅನೇಕರು ಈ ಕಾಲಗಳಲ್ಲಿ ಅದರಲ್ಲಿ ತಪ್ಪಿ ಹೋಗ್ತಾರೆ, ಒಬ್ಬರಿಗೊಬ್ಬರು ಮೋಸ ಮಾಡುವಂಥವர்களಾಗಿರ್ತಾರೆ. ಆದರೆ ನಾನು ನೀವು ಎಷ್ಟು ಮಾತ್ರ ಆ ರೀತಿಯಾಗಿರಬಾರದು. ಆದರೆ ಒಂದು ವೇಳೆ ಯಾರಾದರೂ ಈ ರೀತಿಯಾಗಿ ತನ್ನ ಹೆಂಡತಿಗೆ ಮೋಸ ಮಾಡಿ ಪರಸ್ತ್ರೀಯೊಟ್ಟಿಗೆ ಹೃದಯದಲ್ಲಿ ವ್ಯಭಿಚಾರವನ್ನು ಮಾಡುತ್ತಾ ಶಾರೀರಿಕವಾಗಿ ಅಕ್ರಮವಾದ ಸಂಬಂಧ ಇಟ್ಟುಕೊಂಡು ಬದುಕಿದ್ರೆ ಅಂಥವರ ಅಂತ್ಯ ಏನಾಗುತ್ತೆ? ಒಂದು ವೇಳೆ ಒಂದು ಹೆಂಡತಿ ತನ್ನ ಗಂಡನಿಗೆ ಮೋಸ ಮಾಡಿ ಹೃದಯದಲ್ಲಿ ಬೇರೆಯವರೊಟ್ಟಿಗೆ ವ್ಯಭಿಚಾರ ಮಾಡುವಂಥವಳಾಗಿ ಶಾರೀರಿಕವಾಗಿಯೂ ವ್ಯಭಿಚಾರ ಮಾಡುವಂಥವர்களಾಗಿ ನಡೆಯುವಂಥವர்களಾಗಿದ್ದರೆ ಅವರ ಅಂತ್ಯ ಏನಾಗುತ್ತೆ? ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯೇ. ಇದು 2ನೇ ಮರಣ ಎಂದು ನನಗೆ ಹೇಳಿದನು. ಇಲ್ಲಿ ದೇವರು ಯೋಹಾನನಿಗೆ ಪ್ರಕಟಣೆ ಕೊಡ್ತಾರೆ. ಆ ಪ್ರಕಟಣೆಯಲ್ಲಿ ಇಂತಿಂಥವರು ಬೆಂಕಿ ಗಂಧಗಳಿಗೆ ಹೋಗ್ತಾರೆ, ಅವರಿಗೆ 2ನೇ ಮರಣ ಅದರಿಂದ ಉಂಟಾಗುತ್ತೆ ಅಂತ ದೇವರು ಹೇಳ್ತಾರೆ. ಆದರೆ
ಇಂತಿಂಥವರು ಎಂಬುದಾಗಿ ದೇವರು ಹೇಳುವಾಗ ಒಬ್ಬರನ್ನು ಅಲ್ಲಿ ಸೂಚಿಸ್ತಾರೆ. ಆ ಒಬ್ಬರು ಯಾರು ಅಂತಂತಂದ್ರೆ ಜಾರರು. ಜಾರರು ಅಂದ್ರೆ ಯಾರು? ಜಾರರು ಅಂದ್ರೆ ಯಾರು ಅಂತಂತಂದ್ರೆ ವ್ಯಭಿಚಾರವನ್ನು ಮಾಡುವರು, ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಳ್ಳುವಂಥವರು. ಇಂಥವರು ಬೆಂಕಿ ಗಂಧಕಗಳು ಇರುವಂಥ ಕೆರೆಗೆ ಹೋಗ್ತಾರೆ, ಅಲ್ಲಿ ಅವರಿಗೆ 2ನೇ ಮರಣ ಅಂತ ದೇವರ ವಾಕ್ಯ ಹೇಳುತ್ತೆ. ಇನ್ನು ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾಟವನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದನು. ಇಲ್ಲಿ ಕೆಲವರನ್ನ ದೇವರು ಹೊರಗಿಡ್ತಾರೆ. ಹೊರಗೆ ಅಂತಂತಂದ್ರೆ ಪರಿಶುದ್ಧವಾದ ಯೆರೂಸಲೇಮ್ ಪಟ್ಟಣದಲ್ಲಿ ಅವರಿಗೆ ಅವಕಾಶವಿಲ್ಲದ ಹಾಗೆ ದೇವರವರನ್ನು ಹೊರಕ್ಕೆ ಹಾಕ್ತಾರೆ. ಆ ರೀತಿ ದೇವರು ಹೊರಕ್ಕೆ ಹಾಕುವಂಥ ಕೆಲವರಲ್ಲಿ ಒಬ್ಬರು ಯಾರು ಅಂತಂತಂದ್ರೆ ಜಾರರು, ವ್ಯಭಿಚಾರಿಗಳು. ದೇವರ ಹೊಸ ಸೃಷ್ಟಿಯಲ್ಲಿ, ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಸ್ಥಳವಿಲ್ಲದವರುಗಳಾಗಿ ಹೊರಗಡೆ ಹಾಕಲ್ಪಡ್ತಾರೆ. ಹೊರಗಡೆ ಅಂದರೆ ಎಲ್ಲಿ? ಹೊರಗಡೆ ಕತ್ತಲೆಗೆ ಹಾಕಲ್ಪಡ್ತಾರೆ. ಇನ್ನು ನಾವು ದೇವರ ವಾಕ್ಯವನ್ನು ಓದುವಾಗ ಕೊರಿಂಥರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯಗಳು 9-10 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ರೋಗಿಗಳು, ಕುಡಿಕರು, ಬೈಯುವವರು, ಸುಳುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ. ಇಲ್ಲಿ ಪೌಲನು ಇಂತಿಂಥವರೆಲ್ಲ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತ ಬರೀತಾನೆ. ಆ ರೀತಿ ದೇವರ ರಾಜ್ಯಕ್ಕೆ ಬಾಧ್ಯವಾಗದಿರುವಂಥ ಕೆಲವರುಗಳಲ್ಲಿ ಒಬ್ಬರು ಯಾರು ಅಂತಂತಂದ್ರೆ ಜಾರರು ಅಂತ ಇಲ್ಲಿ ತಾನು ಬರೆಯೋದನ್ನ ನಾವು ಕಾಣ್ತೀವಿ. ಆಗ ಜಾರರು, ವ್ಯಭಿಚಾರಿಗಳು, ಪರಸ್ತ್ರೀಯನ್ನು ಮೋಹಿಸುವಂಥವರು, ಪರಪುರುಷನನ್ನ ಮೋಹಿಸುವಂಥವರು, ಅಕ್ರಮ ಸಂಬಂಧಗಳಲ್ಲಿ ಬದುಕುವಂಥವರು, ಇಂಥವರ ಅಂತ್ಯ ಏನು? ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅವರು ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆಗೆ ತಳ್ಳಲ್ಪಡ್ತಾರೆ. ಹೊಸ ಯೆರೂಸಲೇಮ್ ಪಟ್ಟಣದಿಂದ ಹೊರಗೆ ಅವರು ಹಾಕಲ್ಪಡ್ತಾರೆ. ಹೊಸ ಸೃಷ್ಟಿಯಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ. ಆದರೆ ಈ ಸಮಾಜದಲ್ಲಿ ಹೆಂಡತಿಗೆ ನಂಬಿಗಸ್ತನಾಗಿಲ್ಲದಿರುವಂಥ, ಗಂಡನಿಗೆ ನಂಬಿಗಸ್ತನಾಗಿಲ್ಲದಿರುವಂಥ ಎಷ್ಟೋ ಪುರುಷ ಸ್ತ್ರೀಯರನ್ನು ನಾವು ನೋಡಬಹುದು. ಇಂಥವರ ಅಂತ್ಯ ದುರಂತವಾಗಿರುತ್ತೆ. ಆದರೆ ನಾನು ನೀವು ಯಾವತ್ತೂ ಸಹ ಅಪನಂಬಿಗಸ್ತರಾಗಿ ಇರಬಾರದು. ಒಂದು ಗಂಡ ತನ್ನ ಹೆಂಡತಿಯನ್ನೇ ಹೊರತು ಬೇರೆ ಯಾರನ್ನ ಕಣ್ಣೆತ್ತಿಯೂ ಸಹ ನೋಡುವಂಥವர்களಾಗಿ ಇರಬಾರದು. ಒಂದು ಸ್ತ್ರೀ ತನ್ನ ಗಂಡನನ್ನೇ ಹೊರತು ಬೇರೆ ಯಾರನ್ನೂ ಕಣ್ಣೆತ್ತಿ ನೋಡುವಂಥವர்களಾಗಿ ಇರಬಾರದು. ಗಂಡ ಹೆಂಡತಿಗೆ ನಂಬಿಗಸ್ತನಾಗಿರಬೇಕು, ಹೆಂಡತಿ ಗಂಡನಿಗೆ ನಂಬಿಗಸ್ತನಾಗಿರಬೇಕು. ಇವತ್ತು ನಾನು ನೀವು ಯಾವ ರೀತಿಯಾಗಿದ್ದೇವೆ ಒಂದು ಕ್ಷಣ ನಾವು ಯೋಚನೆ ಮಾಡಿಕೊಂಡು ನೋಡೋಣ. ಆದರೆ ಅನೇಕರು ಏನು ಮಾಡ್ತಾರೆ ಅಂತಂತಂದರೆ ಇದರಿಂದನೇ ಅನೇಕ ಕುಟುಂಬಗಳಲ್ಲಿ ಸಮಸ್ಯೆ ಏನಂತಂದರೆ ಕೆಲವರು ಏನು ಮಾಡ್ತಾರೆ, ಈ ರೀತಿಯಾದ ಅಕ್ರಮವಾದ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ. ಈ ರೀತಿ ನಡವಳಿಕೆ ಉಳ್ಳವರುಗಳಾಗಿರೋದ್ರಿಂದ ಕೆಲ ಗಂಡಂದರು ಹೆಂಡತಿಯರು ಏನು ಮಾಡ್ತಾರೆ, ಗಂಡಂದರ ಮೇಲೆ ಗಲಾಟೆ. ನೀನು ಯಾವಳನ್ನ ನೋಡ್ತೀಯಾ, ಅವಳನ್ನ ಯಾರನ್ನ ನೋಡ್ತಾ ಇದ್ದೆ, ಇವಳನ್ನ ಯಾರನ್ನ ನೋಡ್ತಾ ಇದ್ದೆ, ನೀನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ನೀ ಎಲ್ಲೋ ಹೋಗ್ತೀಯಾ, ಎಲ್ಲೋ ಬರ್ತೀಯಾ, ಎಲ್ಲೋದೆ ಅಂತ ಹೇಳಲ್ಲ, ಎಲ್ಲಿ ಬಂದೆ ಅಂತ ಹೇಳಲ್ಲ, ಎಲ್ಲಿದ್ದೀನಿ ಅಂತ ಹೇಳಲ್ಲ, ಅಲ್ಲಿದ್ದೆ ಅಂತ ಹೇಳ್ತೀಯ, ಇಲ್ಲಿದ್ದೆ ಅಂತ ಹೇಳ್ತೀಯ, ಸುಳ್ಳು ಹೇಳ್ತೀಯಾ. ಇಂಥ ಕೆಲಸಗಳೆಲ್ಲ ಮಾಡೋರು ಯಾವಾಗಲೂ ನಿಜ ಹೇಳೋಕ್ಕಾಗಲ್ಲ. ಇಂಥ ಕೆಲಸಗಳನ್ನ ಮರೆ ಮಾಡೋದಕ್ಕೆ ಸುಳ್ಳು ಹೇಳ್ಬೇಕಾಗತ್ತೆ. ಆದರೆ ಈ ರೀತಿ ಸುಳ್ಳು ಹೇಳುವಾಗ ಕೆಲವೊಂದ್ಸಲಿ ಅವ್ರ ಹೆಂಡತಿರ ಹತ್ರ ಸಿಗಾಕೊಂಡ್ಬಿಡ್ತಾರೆ. ಸಿಗಾಕೊಂಡ್ಬಿಟ್ಟಾಗ ಏನೇನೋ ಉತ್ತರ ಕೊಡ್ತಾರೆ. ಹೆಂಡತಿಗೆ ಅನುಮಾನ ಬರುತ್ತೆ, ನೀನು ಯಾವುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದ, ಎಲ್ಲಿ ಹೋಗಿದ್ದೆ, ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ. ಅವಾಗ ಈ ರೀತಿ ಅವರ ಪಾಪವನ್ನು ಮುಚ್ಚಿ ಹಾಕೋದಕ್ಕೆ, ಅವರ ಅಕ್ರಮ ಸಂಬಂಧಗಳನ್ನು ಮುಚ್ಚಿ ಹಾಕೋದಕ್ಕೆ ಏನೇನೋ ಸುಳ್ಳಿನ ನೆಪ ಹೇಳ್ತಾರೆ. ಕೊನೆಗೆ ಹೆಂಡತಿಗೆ ಅನುಮಾನ ಬರುತ್ತೆ. ಇದರಿಂದ ಏನಾಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ದಿರ ಹೋಗುತ್ತೆ. ಗಂಡ ಹೆಂಡತಿಗೆ ಯಾವಾಗ ನೋಡಿದ್ರು ಗಲಾಟೆ. ಇವನೆಲ್ಲೋ ಹೋಗ್ತಾನೆ, ಎಲ್ಲೋ ಬರ್ತಾನೆ, ಹೇಳುವುದಿಲ್ಲ, ಮಾಡೋದಿಲ್ಲ. ಇದೇ ರೀತಿಯಾಗಿ ಕೆಲವು ಸಲ ಸ್ತ್ರೀಯರು ಇಂಥ ನಡವಳಿಕೆ ಉಳ್ಳವರುಗಳಾಗಿರ್ತಾರೆ. ಅಂಥ ನಡವಳಿಕೆಗಳು ಗಂಡಂದರಿಗೆ ತಿಳಿದು ಬರುವಾಗ ಗಂಡಂದರಿಗೆ ಅನುಮಾನ ಬಂದು ಅವರು ಗಲಾಟೆ ಮಾಡ್ತಾರೆ. ಎಲ್ಲೋಗಿದೆ, ಎಲ್ಲಿ ಬಂದಿದೆ, ಏನು ಮಾಡ್ತಾ ಇದ್ದೆ. ಆಗ ಅದರಿಂದ ಏನಾಗುತ್ತೆ, ದೊಡ್ಡ ಸಮಸ್ಯೆಗಳಾಗುತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಈ ಥರ ಅಕ್ರಮ ಸಂಬಂಧಗಳನ್ನು ನಿಜವಾಗ್ಲೂ ಇಟ್ಟುಕೊಂಡು ಅದರಿಂದ ಸಮಸ್ಯೆಗಳು ಮಾಡ್ಕೊತಾರೆ ಮನೆಗಳಲ್ಲಿ. ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಪುರುಷರುಗಳಾಗಿರಲಿ ಸ್ತ್ರೀಯರುಗಳಾಗಿರಲಿ ಇಂಥ ಯಾವುದೇ ಕೆಟ್ಟ ಮನಸ್ಥಿತಿ ಉಳ್ಳಂಥವುಗಳಾಗಿರೋದಿಲ್ಲ. ಆದರೂ ಕೆಲವೊಂದು ಹೆಂಡತಿರು ಏನು ಮಾಡ್ತಾರೆ, ಗಂಡದ್ರ ಮೇಲೆ ಎಲ್ಲದಕ್ಕೂ ಅನುಮಾನ. ಅವನು ಎಲ್ಲಿ ಹೋದ್ರೂ ಅನುಮಾನ, ಎಲ್ಲಿ ಬಂದರೂ ಅನುಮಾನ, ಯಾರ ಜೊತೆ ಮಾತಾಡಿದ್ರು ಅನುಮಾನ, ಅವ್ನು ಕುತ್ಕೊಂಡ್ರು ಅನುಮಾನ, ನಿಂತ್ಕೊಂಡ್ರು ಅನುಮಾನ. ಕೆಲವರು ನಿಜವಾಗ್ಲೂ ಅಂತ ಕೆಲಸ ಮಾಡೋರು ಇರ್ತಾರೆ, ಅದು ತಪ್ಪು, ಅವ್ರು ಸರಿ ಮಾಡ್ಕೊಳ್ಬೇಕು.
ಆದರೆ ಕೆಲವೊಂದ್ಸಲ ಏನಾಗುತ್ತೆ, ಆ ರೀತಿಯಾಗಿ ಪುರುಷರು ಇರೋದಿಲ್ಲ. ಇಲ್ಲದಿರುವಾಗಲೂ ಕೂಡ ಹೆಂಡತಿಯರು ವಿಪರೀತವಾದ ಅನುಮಾನವನ್ನು ವ್ಯಕ್ತಪಡಿಸಿ ಅವರುಗಳನ್ನು ಬಾಧಿಸುವಂಥವರಾಗಿರ್ತಾರೆ. ಅದು ಸಹ ತಪ್ಪು. ಅದೇ ಸಮಯದಲ್ಲಿ ಕೆಲವೊಂದು ಹೆಂಡತಿಯರು ಅಂತ ಮನಸ್ಸು ಉಳ್ಳವರಾಗಿ ಇರೋದಿಲ್ಲ. ಆದರೆ ಕೆಲವೊಂದು ಗಂಡಂದರಿಗೆ ವಿಪರೀತವಾದ ಅನುಮಾನ. ನೀನು ಎಲ್ಲೋಗಿದ್ದೆ, ಎಲ್ಲಿ ಬಂದೆ, ಯಾರ ಜೊತೆ ಮಾತಾಡಿದೆ, ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ, ಎಲ್ಲದಕ್ಕೂ ಅನುಮಾನ. ಆ ನಡವಳಿಕೆ ಕೂಡ ಸರಿಯಲ್ಲ. ಒಬ್ಬ ಗಂಡ ಹೆಂಡತಿಗೆ ದ್ರೋಹ ಮಾಡಿ, ಹೆಂಡತಿ ಗಂಡನಿಗೆ ದ್ರೋಹ ಮಾಡಿ ಪರ ವ್ಯಕ್ತಿಗಳನ್ನ ನೋಡುವಂಥವர்களಾಗಿ ಅಕ್ರಮ ಸಂಬಂಧ ಉಳ್ಳವர்களಾಗಿ ಇರಬಾರದು. ಆದರೆ ಅದು ಆ ರೀತಿಯಾಗಿ ಇರುವಾಗ ಅದರಿಂದ ಕುಟುಂಬಗಳಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಅದೇ ಸಮಯದಲ್ಲಿ ಕೆಲವರು ಆ ರೀತಿಯಾಗಿ ಇರೋದಿಲ್ಲ. ಇಲ್ಲದಿರುವಾಗಲೂ ಕೆಲವೊಂದ್ಸಲಿ ಕೆಲವೊಂದು ಮನೆಗಳಲ್ಲಿ ಗಂಡ ಆಗಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಹೆಂಡತಿ ಆಗಿರ್ಬೋದು, ಇಲ್ಲದಿರುವಂಥ ಅನುಮಾನಗಳನ್ನು ಹುಟ್ಟಾಕೊಂಡು ಅವ್ರ ಕುಟುಂಬ ಅವರೇ ಕೆಡಿಸ್ಕೊಂಡು, ಅವ್ರ ನೆಮ್ಮದಿ ಅವರೇ ಕೆಡಿಸ್ಕೊಂಡು ಬಾಧೆಗೊಳಗಾಗ್ತಾರೆ. ಆ ರೀತಿಯಾಗಿ ಕೂಡ ಇರಬಾರ್ದು. ನಾವು ಗಮನವಾಗಿರಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಗಂಡನಿಗೆ ಹೆಂಡತಿಯ ಮೇಲೆ ನಂಬಿಕೆ ಇರಬೇಕು, ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇರಬೇಕು. ಆದರೆ ಯಾವತ್ತು ಗಂಡನಿಗೆ ಹೆಂಡತಿಯ ಮೇಲೆ ನಂಬಿಕೆ ಇಲ್ಲವೋ ಆ ಕುಟುಂಬ ಕಷ್ಟ. ಯಾವತ್ತು ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇರೋದಿಲ್ವೋ ಆ ಕುಟುಂಬ ಕಷ್ಟ. ಗಂಡ ಹೆಂಡತಿನ ನಂಬಬೇಕು, ಹೆಂಡತಿ ಗಂಡನನ್ನು ನಂಬಬೇಕು. ಆದರೆ ಸಹಜವಾಗಿ ನಂಬಿಕೆ ಯಾವಾಗ ಬರುತ್ತೆ? ಸಹಜವಾಗಿ ಯಾವಾಗ ನಂಬಿಕೆ ಬರುತ್ತೆ ಅಂತಂದರೆ, ಸತ್ಯ ಇರೋ ಜಾಗದಲ್ಲಿ ನಂಬಿಕೆ ಇರುತ್ತೆ. ಸತ್ಯವನ್ನು ಹೇಳುವಾಗ ನಂಬಿಕೆ ಇರುತ್ತೆ. ಆದರೆ ಸುಳ್ಳು ಹೇಳುವಾಗ ನಂಬಿಕೆ ಕೆಟ್ಟು ಹೋಗುತ್ತೆ. ಅನೇಕರು ಏನು ಮಾಡ್ತಾರೆ ಅಂತಂದರೆ, ಗಂಡಂದರು ಹೆಂಡತಿಯರಿಗೆ ಸುಳ್ಳು ಹೇಳ್ತಾ ಇರ್ತಾರೆ. ಆದರೆ ಯಾವ ಥರ ಒಂದಿನ ಒಂದು ಸುಳ್ಳಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಆದರೆ ಒಂದು ಸಲ ಅವ್ರು ಸುಳ್ಳಲ್ಲಿ ಸಿಗಾಕೊಂಡ ಮೇಲಿಂದ ಮತ್ತೆ ಆ ಹೆಂಡತಿ ಗಂಡನ ಮಾತುಗಳನ್ನು ನಂಬೋದು ಕಷ್ಟ ಆಗುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ, ಅವ್ರು ನೀನು ಸುಳ್ಳು ಹೇಳಿರಲ್ವಾ, ಇವಾಗ ನೀನು ಸತ್ಯ ಹೇಳ್ತಾ ಇದ್ರೆ ಹೆಂಗೆ ನಂಬೋದು ಅಂತ ಅಂದ್ಬಿಡ್ತಾರೆ. ಅದೇ ರೀತಿಯಾಗಿ ಹೆಂಡತಿನೂ ಸಹ ಗಂಡನಿಗೆ ಸತ್ಯ ಹೇಳ್ತಾ ಇದ್ರೆ ನಂಬಿಕೆ ತೊಂದರೆ ಆಗೋದಿಲ್ಲ. ಆದರೆ ಯಾವ ಥರ ಒಂದಿನ ಗಂಡನಿಗೆ ಸುಳ್ಳು ಹೇಳಿಬಿಟ್ಟು ಒಂದು ಸಾರಿ ಗೊತ್ತಾಗ್ಬಿಟ್ಟು ಆಮೇಲೆ ಹೆಂಡತಿ ಏನೇ ಹೇಳಿದ್ರು ಕೂಡ ಗಂಡನಿಗೆ ನಂಬೋದು ಕಷ್ಟ ಆಗುತ್ತೆ. ಆವತ್ತು ನೀನು ಹೇಳಿಲ್ಲ ಸುಳ್ಳು, ಇವಾಗ ಹೇಳ್ತಾರೆ ನಿಜ ಅಂತ ನಾನು ಹೆಂಗೆ ನಂಬೋದು ಅಂತ ಅಂದ್ಬಿಡ್ತಾರೆ. ಆಗ ಗಂಡ ಹೆಂಡತಿ ಮಧ್ಯದಲ್ಲಿ ನಂಬಿಕೆ ತುಂಬ ಮುಖ್ಯ. ಆದರೆ ಆ ನಂಬಿಕೆ ದೃಢವಾಗಿರಬೇಕು ಅಂತಂದರೆ ಸತ್ಯ ತುಂಬ ಮುಖ್ಯ. ಆದರೆ ಸತ್ಯ ಅಲ್ಲದರ ಸುಳ್ಳನ್ನೇ ಹೇಳೋದ್ರಿಂದ ಆ ಸುಳ್ಳು ಒಂದಲ್ಲ ಒಂದು ದಿವಸ ಬಯಲಾಗುವಾಗ ನಂಬಿಕೆ ಅನ್ನೋದು ಮುರಿದು ಹೋಗುತ್ತೆ. ಆದರೆ ಆ ನಂತರ ಇನ್ನು ಯಾವತ್ತೂ ಸಹ ಆ ಗಂಡ ಹೆಂಡತಿಯನ್ನು ಪೂರ್ತಿಯಾಗಿ ನಂಬೋದಕ್ಕೆ ಆಗಲ್ಲ, ಹೆಂಡತಿ ಗಂಡನನ್ನು ಪೂರ್ತಿಯಾಗಿ ನಂಬೋದಕ್ಕೆ ಆಗಲ್ಲ. ಒಂದು ಸೇತುವೆ ಇದೆ ಅಂತ ಅನ್ಕೊಳ್ಳಿ, ಮರದ ಸೇತುವೆ ಈ ಕಡೆಯಿಂದ ಆ ಕಡೆ ದಾಟೋದಕ್ಕೆ. ಆ ಮರ ಗಟ್ಟಿಯಾಗಿರುವಾಗ ನಾವು ಎಷ್ಟಲ್ಲಿ ಹೋಗ್ಬೋದು, ಬೇಕಾದರೂ ಹೋಗ್ಬೋದು, ಎಷ್ಟಲ್ಲಿ ಬೇಕಾದ್ರೂ ಬರ್ಬೋದು. ಆದರೆ ಆ ಮರ ಸ್ವಲ್ಪ ಮುರುಕಾಗ್ಬಿಟ್ಟು ಅದು ಇನ್ನು ನಡೆದ್ರೆ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಇದ್ದು ಅಂತ ಅನ್ಕೊಳ್ಳಿ, ಆವಾಗ ನಾವು ಧೈರ್ಯವಾಗಿ ನಡೆಯೋಕ್ಕಾಗುತ್ತಾ? ನಡೆಯೋದು ತುಂಬ ಕಷ್ಟ. ಅದೇ ಥರನೇ ನಾವು ಕುಟುಂಬದಲ್ಲಿ ಸತ್ಯವನ್ನು ಕಾದುಕೊಳ್ಳುವಾಗ ಗಂಡ ಹೆಂಡತಿ ಸಂಬಂಧ ಆ ಗಟ್ಟಿಯಾದ ಮರದ ರೀತಿಯಲ್ಲಿರುತ್ತೆ. ಅದ್ರ ಮೇಲೆ ಏನೇ ಹೋದರೂ ಏನೇ ಬಂದರೂ ಏನೂ ಆಗಲ್ಲ. ಆದರೆ ಸುಳ್ಳುಗಳಿಂದ ಕುಟುಂಬ ಬಲಹೀನವಾಗಿ ಹೋದರೆ ಆ ನಂತರ ಅದರ ಮೇಲೆ ಹೆಜ್ಜೆ ಇಡೋದು ಕೂಡ ತುಂಬ ಕಷ್ಟ. ಇವತ್ತು ಅನೇಕರ ಕುಟುಂಬ ಅದೇ ರೀತಿಯಾಗಿರುತ್ತೆ. ನಂಬಿಕೆ ಇಲ್ಲ, ಗಂಡನಿಗೆ ಹೆಂಡತಿ ಮೇಲೆ ನಂಬಿಕೆ ಇಲ್ಲ, ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇಲ್ಲ. ಕಾರಣ ಅವ್ರ ಮಧ್ಯದಲ್ಲಿ ಸತ್ಯ ಇಲ್ಲ. ಅದರಿಂದ ಒಂದು ಗಂಡ ಹೆಂಡತಿಗೆ ಸುಳ್ಳು ಹೇಳಬಾರ್ದು, ಹೆಂಡತಿ ಗಂಡನಿಗೆ ಸುಳ್ಳು ಹೇಳಬಾರ್ದು. ಅವರ ಮಧ್ಯದಲ್ಲಿ ಸತ್ಯ ಹೊರತು ಬೇರೇನೂ ಸಹ ಇರಬಾರ್ದು. ಸತ್ಯ ನುಡಿದು ಅವ್ರ ಕುಟುಂಬವನ್ನು ನಡೆಸುವಾಗ, ಒಬ್ಬರಿಗೊಬ್ಬರು ಏನನ್ನು ಮರೆಮಾಚದೆ ಅವರು ಬದುಕುವಾಗ ನಂಬಿಕೆ ಬಂಡೆಯ ಉಪಾದಿಲಿರುತ್ತೆ. 100 ಜನ ಬಂದು ಗಂಡನ ಮೇಲೆ ಏನೇ ಹೇಳಿದ್ರು ಕೂಡ ಹೆಂಡತಿ ನಂಬೋದಿಲ್ಲ. ನನ್ನ ಗಂಡ ನನ್ಗೆ ಗೊತ್ತು ಹೋಗ್ರೆ ಅಂತಾರೆ. ಅದೇ ಥರ 100 ಜನ ಬಂದು ಹೆಂಡತಿ ಮೇಲೆ ಏನೇ ಹೇಳಿದ್ರು ಕೂಡ ನನ್ನ ಹೆಂಡತಿ ನಾನು ಏನು ಅಂತ ನಂಗೆ ಗೊತ್ತು ಹೋಗಯ್ಯ ಅಂತಾರೆ. ಆದರೆ ನಂಬಿಕೆ ಅನ್ನೋದಿಲ್ಲ ಅಂತಂತಂದರೆ ಯಾರು ಏನು ಹೇಳಿಲ್ಲ ಅಂದ್ರೂ ಕೂಡ ಇವರಿಗೆ ಅನುಮಾನ ಉಟ್ಕೊಂಡು ಬರ್ತಾ ಇರುತ್ತೆ. ಇದರಿಂದಾಗಿಯೇ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ, ಎಷ್ಟೋ ಕುಟುಂಬಗಳು ಹಾಳಾಗಿ ಹೋಗಿದೆ. ಅದರಿಂದ ನಾವು ಗಮನವಾಗಿರಬೇಕು. ಆಗ ಒಂದು ಗಂಡ ತನ್ನ ಹೆಂಡತಿಯೇ ಹೊರತು ಬೇರೆ ಯಾರನ್ನು ನೋಡದೇ ಇರುವುದಕ್ಕೆ ನಂಬಿಗಸ್ತನಾಗಿರಬೇಕು. ಹೆಂಡತಿ ತನ್ನ ಗಂಡನನ್ನೇ ಹೊರತು ಬೇರೆ ಯಾರನ್ನು ನೋಡದೇ ಇರುವುದಕ್ಕೆ ತಾನು ನಂಬಿಗಸ್ತಳಾಗಿ ಇರಬೇಕು. ಇದು ಒಂದು. ಎರಡನೇದಾಗಿ ಒಂದು ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿ ಇರಬೇಕು. ಒಂದು ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು ಅಂತಂತಂದರೆ ಅವರು ಒಬ್ಬರಿಗೊಬ್ಬರಿಗೆ
ವಿವಾಹ ವಿಚ್ಛೇದನ ಮಾಡದೇ ಇರುವುದಕ್ಕೆ ನಂಬಿಗಸ್ತರಾಗಿ ಇರಬೇಕು. ಯಾವ ವಿಷಯದಲ್ಲಿ ಗಂಡ ಹೆಂಡತಿ ಒಬ್ರಿಗೊಬ್ಬರಿಗೆ ನಂಬಿಗಸ್ತರಾಗಿರಬೇಕು? ಅವರು ಒಬ್ಬರಿಗೊಬ್ಬರು ವಿವಾಹ ವಿಚ್ಛೇದನ ಮಾಡದೇ ಇರುವುದಕ್ಕೆ ನಂಬಿಗಸ್ತರಾಗಿರಬೇಕು. ಹಾಗಂದ್ರೆ ಅರ್ಥ ಏನು? ಡೈವರ್ಸ್ ಮಾಡದೇ ಇರುವುದಕ್ಕೆ ನಂಬಿಗಸ್ತರಾಗಿರಬೇಕು. ಕೆಲವರು ಮದುವೆ ಆಗ್ತಾರೆ, ಮದುವೆ ಆಗಿ ಕೆಲವೊಂದು ವರ್ಷ ಗಂಡ ಹೆಂಡತಿ ಜೊತೆಯಾಗಿ ಬಾಳ್ತಾರೆ. ಆದರೆ ಒಂದಷ್ಟು ವರ್ಷ ಆದಮೇಲೆ ಏನು ಮಾಡ್ತಾರೆ? ನನಗೆ ಈ ಗಂಡ ಬೇಡ, ನನಗೆ ಹೆಂಡತಿ ಬೇಡ ಅಂತಂತ ಅಂದ್ಕೊಂಡು ಡೈವರ್ಸ್ ಕೇಸ್ ಹಾಕ್ಬಿಟ್ಟು ಒಬ್ರಿಗೊಬ್ರು ಡೈವರ್ಸ್ ತಗೊಂಡು ಹೋಗ್ಬಿಡ್ತಾರೆ. ಆದರೆ ಮನುಷ್ಯರು ಈ ರೀತಿಯಾಗಿ ಒಬ್ಬರಿಗೊಬ್ಬರು ವಿವಾಹ ವಿಚ್ಛೇದನ ಕೊಡದಿರುವುದಕ್ಕೆ ನಂಬಿಗಸ್ತರಾಗಿರಬೇಕು. ಸಾಮಾನ್ಯವಾಗಿ ಮದುವೆ ಆಗುವಾಗ ಒಬ್ರಿಗೊಬ್ರಿಗೆ ಏನು ಹೇಳ್ತಾರೆ? ಮದುವೆ ಆಗುವ ಒಬ್ರಿಗೊಬ್ರಿಗೆ, ನಾನು ನಿನ್ನ ಯಾವತ್ತೂ ಕೈ ಬಿಡೋದಿಲ್ಲ, ನಾನು ನಿನ್ನ ಜೊತೆಲೇ ಇರ್ತೀನಿ, ನಾನು ನಿನ್ನ ನೋಡ್ಕೊಳ್ತೀನಿ, ನಿನ್ನನ್ನು ಕಾಪಾಡ್ತೀನಿ, ನಿನ್ನನ್ನು ಪೋಷಿಸ್ತೀನಿ, ಕಷ್ಟದಲ್ಲಿ ಸುಖದಲ್ಲಿ ಸಂತೋಷದಲ್ಲಿ ಕಣ್ಣೀರಲ್ಲಿ ಬಾಧೆಯಲ್ಲಿ ರೋಗದಲ್ಲಿ ಸಮಸ್ಯೆಯಲ್ಲಿ ಏನೇ ಬಂದರೂ ಸಹ ನಾನು ನಿನ್ನ ಯಾವತ್ತೂ ಕೈ ಬಿಡೋದಿಲ್ಲ, ನಿನ್ನ ಜೊತೆನೇ ಇರ್ತೀನಿ ಅಂತ ಒಬ್ರಿಗೊಬ್ಬರು ಪ್ರಮಾಣ ಮಾಡಿ ಮದುವೆ ಆಗ್ತಾರೆ. ಆ ಪ್ರಮಾಣಕ್ಕೆ ಕಡ್ಡೆಯವರೆಗೂ ನಂಬಿಗಸ್ತರಾಗಿ ಇರಬೇಕು. ದೇವರು ಮನುಷ್ಯನಿಗೆ ಮದುವೆಯನ್ನು ಮಾಡ್ತಾರೆ. ಆದಾಮನನ್ನು ಉಂಟು ಮಾಡಿ ಅವನಿಗೆ ಅವಳನ್ನು ಉಂಟು ಮಾಡಿ ಕರ್ಕೊಂಬಂದು ದೇವರು ಮದುವೆ ಮಾಡಿಸ್ತಾರೆ. ಆದರೆ ದೇವರು ಆದಾಮ ಅವಳಿಗೆ ಮದುವೆ ಮಾಡಿಸಿದಾಗ ದೇವರ ಉದ್ದೇಶ ಏನಾಗಿತ್ತು? ಒಂದಷ್ಟು ವರ್ಷ ಆದಮೇಲೆ ನೀವಿಬ್ಬರು ಡೈವರ್ಸ್ ಮಾಡ್ಕೊಂಡು ಹೋಗ್ಬಿಡ್ರಪ್ಪ ಅನ್ನೋಂಥ ಒಂದು ಭಾವನೆಯಲ್ಲಿ ದೇವರು ಮದುವೆ ಮಾಡಿಸಿದ್ರಾ? ದೇವರ ಉದ್ದೇಶ ಏನಾಗಿತ್ತು? ಆದಾಮ ಅವ್ವ ಕಡೆಯವರೆಗೂ ಜೊತೆಯಾಗಿಯೇ ಇರಬೇಕು ಅನ್ನೋವಂಥ ಒಂದು ಉದ್ದೇಶಕ್ಕೋಸ್ಕರ ದೇವರು ಅವ್ರಿಗೆ ಮದುವೆ ಮಾಡಿಸಿದ್ದು. ಒಂದಷ್ಟು ವರ್ಷ ಜೊತೆಯಾಗಿ ಬಾಳಿ ಬದುಕ್ಬಿಟ್ಟು ಆಮೇಲೆ ಹೋಗ್ಬಿಡಿ ನಿಮ್ದು ಅವರಿಗೆ ಡೈವರ್ಸ್ ಮಾಡಿಕೊಂಡು ಅನ್ನೋವಂಥ ಒಂದು ಉದ್ದೇಶ ದೇವರಿಗೆ ಇರಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಸೇವೆ ಮಾಡ್ತಾರಂಥ ಸಮಯದಲ್ಲಿ ಅವ್ರನ್ನ ಬಂದು ಒಂದು ಪ್ರಶ್ನೆ ಕೇಳ್ತಾರೆ. ಅಯ್ಯ, ಒಂದು ಗಂಡ ಹೆಂಡತಿಗೆ ತ್ಯಾಗ ಪತ್ರ ಕೊಟ್ಟು ಅಂದರೆ ಡೈವರ್ಸ್ ಪೇಪರ್ ಬರೆದು ಕೊಟ್ಬಿಟ್ಟು ಕಳಿಸ್ಬಿಡೋದು ಸರಿನಾ? ಏನು ಹೇಳ್ತೀರಾ ನೀವು ಅಂತ ಕೇಳ್ತಾರೆ. ಆದರೆ ಯೇಸು ಕ್ರಿಸ್ತನ್ ತಮ್ಗೆ ಹೇಳ್ತಾರೆ, ಆ ರೀತಿಯಾಗಿ ಮಾಡಬಾರದು. ದೇವರು ಕುಣಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು. ತ್ಯಾಗ ಪತ್ರ ಎಲ್ಲ ಬರ್ಕೊಟ್ಟು ಡೈವರ್ಸ್ ಅಂತ ಹೇಳಿ ಕಳಿಸ್ಬಿಡೋದಕ್ಕೆ ಅವಕಾಶ ಇಲ್ಲ. ಮದುವೆ ಆದ ನಂತರ ಅವರಿಬ್ಬರು ಬೇರೆ ಅಲ್ಲ, ಅವರಿಬ್ಬರು ಒಂದೇ ಶರೀರವಾಗಿದ್ದಾರೆ. ದೇವರು ಕೂಡಿಸಿದ್ದನ್ನ ಮನುಷ್ಯರು ಬೇರ್ಪಡಿಸಬಾರದು. ಹಂಗಂದ್ರೆ ದೇವರ ಮೂಲ ಉದ್ದೇಶ ಏನು? ಒಂದು ಸಾರಿ ಮದುವೆ ನಂತರ ಡೈವರ್ಸ್ ಅನ್ನೋಂಥ ಮಾತೇ ಇಲ್ಲ. ಅದು ದೇವರ ಮೂಲ ತೀರ್ಮಾನ. ಅದ್ರ ಮಧ್ಯದಲ್ಲಿ ಡೈವರ್ಸ್ ಅನ್ನೋದು ಬಂತು. ಆಗ ಕೇಳ್ತಾರೆ, ಮೋಶ ಹಂಗಾದ್ರೆ ನೀವು ತ್ಯಾಗ ಪತ್ರ ಬರ್ಕೊಟ್ಟು ಡೈವರ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟಿದಾರಲ್ಲ, ಕಳ್ಸಿಕೊಟ್ಬಿಡ್ಬೋದು ಅಂತ ಹೇಳಿದಾರಲ್ಲ, ಏನ್ ಮಾಡೋದು ಅಂತಂದಾಗ ಯೇಸು ಕ್ರಿಸ್ತನ ಹೇಳೋಂಥ ಮಾತು, ಮೋಶೆ ಆ ರೀತಿಯಾಗಿ ನಿಮಗೆ ಹೇಳೋದಕ್ಕೆ ಕಾರಣ ನಿಮ್ಮ ಮೊಂಡತನ ನೋಡಿ. ನೀವು ಸರಿ ಇಲ್ಲ, ನಿಮಗೆ ಹೆಂಗ್ ಬದುಕ್ಬೇಕನ್ನೋ ಗೊತ್ತಿಲ್ಲ, ಹೆಂಡತಿನ ಹೆಂಗ್ ಬಾಳಿಸ್ಬೇಕಂತ ಗೊತ್ತಿಲ್ಲ, ನೀವಿಂತ ಮೊಂಡರಾಗಿರೋದ್ರಿಂದ ಈ ರೀತಿ ಮಾಡಿ ಅಂತ ಬರ್ಕೊಟ್ಟ. ಆದ್ರೆ ದೇವರ ತೀರ್ಮಾನ ಅದಲ್ಲ. ದೇವರ ತೀರ್ಮಾನ ಕಡ್ಡೆಯವರೆಗೂ ಅವರನ್ನು ಯಾರು ಬೇರ್ಪಡಿಸಬಾರದು, ಅವರು ಬೇರೆ ಆಗಬಾರದು. ಡೈವರ್ಸ್ಗೆ ಅವಕಾಶ ಇಲ್ಲ ಅನ್ನೋದು ದೇವರ ತೀರ್ಪು. ಆದರೆ ಇವತ್ತಿನ ಈ ಸಮಾಜದಲ್ಲಿ ನಾವು ನೋಡುವಾಗ ಎಷ್ಟೋ ಜನ ಮದುವೆಗಳಾಗ್ತಾರೆ, ಒಂದಷ್ಟು ಕಾಲ ಆದ್ಮೇಲಿಂದ ಡೈವರ್ಸ್ ಅಂತ ಹೇಳಿ ಅವ್ರವ್ರ ದಾರಿಯಲ್ಲಿ ಹೊರಟೋಗ್ತಾರೆ. ಇವತ್ತು ಸಹ ನೀವು ಕೋರ್ಟಲ್ಲಿ ಹೋಗಿ ವಿಚಾರಿಸಿದ್ರೆ ಡೈವರ್ಸ್ಗೆ ಅಂತ ಬಂದಿರುವಂಥ ಎಷ್ಟೋ ಕೇಸ್ಗಳು ಕೋರ್ಟ್ಗಳಲ್ಲಿ ಇದೆ. ಇನ್ನು ಪ್ರತಿ ದಿವಸ ಕಾಲಗಳು ಮುಂದುವರಿತಾ ಈ ಡೈವರ್ಸ್ ಅನ್ನುವಂಥ ಒಂದು ಪದ್ಧತಿ ಕುಟುಂಬಗಳ ಮಧ್ಯದಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆದರೆ ದೇವರ ಉದ್ದೇಶ ಅದು ಅಲ್ಲ. ದೇವರ ಉದ್ದೇಶ ಮದುವೆ ಅಂತ ಆಗಿದ ನಂತರ ಮರಣ ಪರ್ಯಂತರ ಅವ್ರ ಗಂಡ ಹೆಂಡತಿಯಾಗಿ ಉಳಿಯಬೇಕು. ಅದು ದೇವರ ತೀರ್ಮಾನ. ಆಗ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ನಂಬಿಗಸ್ತಲಾಗಿರಬೇಕು. ಯಾವ ವಿಷಯದಲ್ಲಿ ನಂಬಿಗಸ್ತಲಾಗಿರಬೇಕು? ಒಬ್ಬರಿಗೊಬ್ಬರು ಡೈವರ್ಸ್ ಅನ್ನ ಮಾಡದಿರುವಂಥ ವಿಷಯದಲ್ಲಿ ನಂಬಿಗಸ್ತರಾಗಿ ಇರಬೇಕು. ವಿವಾಹ ವಿಚ್ಛೇದನ ಮಾಡದಿರುವಂಥ ವಿಷಯದಲ್ಲಿ ಅವರು ನಂಬಿಗಸ್ತರಾಗಿರಬೇಕು. ಆದರೆ ಅನೇಕರು ಏನು ಮಾಡ್ತಾರೆ, ಈ ರೀತಿಯಾಗಿ ಡೈವರ್ಸ್ ಮಾಡ್ಕೊಳ್ತಾರೆ. ಆದರೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇದರಿಂದ ಅವ್ರ ಜೀವನ ಪೂರ್ತಿ ಅವರಿಗೆ ಸಮಸ್ಯೆ ಇರುತ್ತೆ. ಡೈವರ್ಸ್ ತಗೊಂಡು ಆನಂತರ ಗಂಡ ಏನು ಮಾಡ್ತಾನೆ, ನನ್ನ ಜೀವಿತ ನಾನು ನೋಡ್ಕೊಳ್ತೀನಿ ಅಂತ ಎಲ್ಲೋ ಹೋಗ್ತಾನೆ. ಅಲ್ಲಿ ಹೋದಾಗ ಅವನಿಗೆ ಸಿಕ್ಕವರೆಲ್ಲ ಕೂಡ ನಿನ್ನ ಹೆಂಡತಿ ಎಲ್ಲಿ ಅಂತ ಕೇಳ್ತಾರೆ. ಇಲ್ಲ, ನಾನು ಡೈವರ್ಸ್ ಆಯ್ತು. ನಿಮ್ಗೆ ಡೈವರ್ಸ್ ಆಗ್ಬಿಟ್ಟಿದ್ಯಾ? ಆಗ ಡೈವರ್ಸ್ ಆದವ್ರನ್ನ ಈ ಸಮಾಜ ನೋಡೋ ರೀತಿನೇ ಬೇರೆ. ಒಬ್ಬ ಗಂಡನಿಗೆ ಹೆಂಡತಿ ಅನ್ನೋಳು ಪಕ್ಕದಲ್ಲಿ ಇರುವಾಗಲೇ ಅವನಿಗೆ ಮರ್ಯಾದೆ. ಡೈವರ್ಸ್ ಅಂತ ಹೇಳ್ಬಿಟ್ಟು ನಾನು ಕಳಿಸ್ಬಿಟ್ಟೆ ಅಂತಂತಂದ್ರೆ ಆಮೇಲೆ ಈ ಲೋಕದಲ್ಲಿ, ಈ ಸಮಾಜದಲ್ಲಿ ಅವನಿಗೆ ಮರ್ಯಾದೆ ಅನ್ನೋದು ಇರೋದಿಲ್ಲ. ಏನು ಹೇಳ್ತಾರೆ ಅಂತಂದ್ರೆ, ಅದೇ ಡೈವರ್ಸ್ ಆಯ್ತಲ್ಲ, ಅವನು
ಡೈವರ್ಸ್ ಆಗಿದ್ದಾನಲ್ಲ ಅವನು. ಅದೇ ರೀತಿಯಾಗಿ ಡೈವರ್ಸ್ ತಗೊಂಡು ಆ ಹೆಣ್ಣು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕೂಡ ಎಲ್ಲಿ ನಿಮ್ಮ ಗಂಡ ಎಲ್ಲಿ ಅಂತಂದ್ರೆ, ಇಲ್ಲ ನನ್ನ ಗಂಡನ ಡೈವರ್ಸ್ ಕೊಟ್ಬಿಟ್ಟೆ. ಡೈವರ್ಸ್ ಆಗ್ಬಿಟ್ಟಿದೆ ನಿಮಗೆ. ಆಮೇಲೆ ಮಾತಾಡ್ಕೊಳ್ಳೋರೆಲ್ಲ ಕೂಡ ಅದೇ ಆ ಡೈವರ್ಸ್ ಆಗೈತಲ್ಲ ಆ ಯಮ್ಮ. ಆಗ ಸಮಾಜ ಅವ್ರು ನೋಡೋಂಥ ರೀತಿನೇ ಬೇರೆ. ಮತ್ತಿನ್ನು ಅವ್ರಿಗೆ ಅಕಸ್ಮಾತ್ ಒಂದು ವೇಳೆ ಮಕ್ಕಳಿದ್ರೆ ಆ ಮಕ್ಕಳದು ಬೇರೆ ಥರ ಸಮಸ್ಯೆ. ಈ ಮಕ್ಕಳಿಗೆ ಅಪ್ಪ ಅಂದ್ರೂ ಪ್ರೀತಿ, ಅಮ್ಮ ಅಂದ್ರೂ ಪ್ರೀತಿ. ಆದರೆ ಈ ಅಪ್ಪ ಅಮ್ಮನಿಗೆ ಒಬ್ರಿಗೊಬ್ರು ಪ್ರೀತಿ ಇಲ್ಲ. ಈಗ ಈ ಮಕ್ಕಳು ಅಪ್ಪ ಜೊತೆ ಹೋಗ್ಬೇಕಾ ಇಲ್ಲ ಅಮ್ಮ ಜೊತೆ ಹೋಗ್ಬೇಕಾ? ಕೋರ್ಟಲ್ಲಿ ಏನೋ ತೀರ್ಮಾನ ಮಾಡಿ ಅಪ್ಪ ಜೊತೆನೇ ಇರ್ಬೇಕಂತ ಇಲ್ಲ ಅಮ್ಮ ಜೊತೆನೇ ಇರ್ಬೇಕಂತ ತೀರ್ಮಾನ ಮಾಡಿಬಿಡ್ತಾರೆ. ಇವರು ಅವ್ರ ಜೊತೆ ಇರ್ತಾರೆ, ಆದರೆ ಇವ್ರಿಗೆ ಇನ್ನೊಬ್ಬರನ್ನ ನೋಡ್ಬೇಕಂತ ಇಷ್ಟ. ಅವ್ರ ಅಪ್ಪ ಜೊತೆ ಇದ್ರೆ ಅಮ್ಮ ನೋಡ್ಬೇಕಂತ ಇಷ್ಟ, ಅಮ್ಮ ಜೊತೆ ಇದ್ರೆ ಅಪ್ಪ ನೋಡ್ಬೇಕು ಅಂತ ಇಷ್ಟ. ಆದರೆ ಅವ್ರ ಅಪ್ಪನಿಗೋ ಅವ್ರ ಅಮ್ಮನಿಗೂ ಅದು ಇಷ್ಟ ಇರೋದಿಲ್ಲ. ಆಗ ಇದರಿಂದ ಆ ಮಕ್ಕಳು ಬಾಧಿಸಲ್ಪಡ್ತಾರೆ. ಮತ್ತಿನ್ನು ಆ ಮಕ್ಕಳಿಗೆ ಈ ಸಮಾಜದಲ್ಲೂ ಕೂಡ ಎಷ್ಟೋ ಸಮಸ್ಯೆಗಳು ಎದುರಾಗುತ್ತೆ. ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗುವಾಗ ನೀವು ಅಪ್ಪ ನೀವಮ್ಮ ಎಲ್ಲಿ ಅಂತ ಟೀಚರ್ಗಳು ಕೇಳ್ತಾರೆ. ಜೊತೆಲಿ ಹೋದಂಥ ಹುಡುಗರು ನನ್ನನ್ನು ಕರ್ಕೊಂಡು ಹೋಗೋಕೆ ನಾವು ಅಪ್ಪ ಬರ್ತಾರೆ, ನೀವಪ್ಪ ಎಲ್ಲಿ, ನೀವಪ್ಪ ಬರಲ್ವಾ ಅಂತಂದರೆ ನನಗೆ ಅಪ್ಪ ಇಲ್ಲ. ಏನಾಯಿತು ನೀವಪ್ಪ? ಡೈವರ್ಸ್ ಆಗ್ಬಿಡ್ತೀನಿ ನಾವು ಅಪ್ಪ ನಾವು ಅಮ್ಮನ. ಆಗ ಮಕ್ಕಳ ಮುಂದೆ ಎಲ್ಲ ಈ ಮಗುಗೆ ಅವಮಾನ. ಸ್ಕೂಲಲ್ಲಿ ಏನೋ ಒಂದು ಕಾರ್ಯಕ್ರಮ ಆದರೆ ಎಲ್ಲರೂ ತಂದೆ ತಾಯಿ ಬರ್ತಾರೆ ಜೊತೆಲಿ, ಆದರೆ ಈ ಮಗುಗೆ ಅವ್ರ ಅಪ್ಪ ಮಾತ್ರ ಬರಬೇಕು, ಇಲ್ಲ ಅವ್ರ ಅಮ್ಮ ಮಾತ್ರ ಬರಬೇಕು, ಇನ್ನೊಬ್ರು ಇಲ್ಲ. ಕೇಳಿದ್ರೆ ಡೈವರ್ಸು. ಆ ವಿಷಯ ಗೊತ್ತಾಗೋರಿಗೆಲ್ಲ ಅಯ್ಯೋ ಇವ್ರ ಅಪ್ಪ ಅಮ್ಮಂಗೆ ಡೈವರ್ಸ್ ಆಗ್ಬಿಟ್ಟಿದೆಯಂತೆ. ಆಗ ಆ ಮಗು ಬೇರೆಯವ್ರ ಮುಂದೆ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅವ್ರ ಅಪ್ಪ ಅಮ್ಮನಿಗೆ ಒಬ್ರಿಗೊಬ್ಬರಿಗೆ ಜೊತೆಯಲ್ಲಿ ಬಾಳೋದಕ್ಕೆ ಇಷ್ಟ ಇಲ್ಲದ್ರೆ ಡೈವರ್ಸ್ ಆಗ್ಬಿಟ್ಟು ಈ ಮಗು ಆ ಅವಮಾನವನ್ನು ಅನುಭವಿಸ್ಬೇಕಾಗತ್ತೆ. ನೋಡಿದವರೆಲ್ಲ ಅಯ್ಯೋ ಅವ್ರ ಅಪ್ಪ ಅಮ್ಮಂಗೆ ಡೈವರ್ಸ್ ಆಗ್ಬಿಟ್ಟಿದೆ, ಅವ್ರ ಅಮ್ಮನ ಜೊತೆ ಇದ್ದಾನೆ, ಅವ್ರ ಅಪ್ಪನ ಜೊತೆ ಇದ್ದಾನೆ. ತಾನು ಮಾಡಿದಿರುವಂಥ ತಪ್ಪಿಗೆ ತಾನು ಈ ಸಮಾಜದಲ್ಲಿ ನಾಚಿಕೆಯನ್ನು ಅನುಭವಿಸಬೇಕು. ಇನ್ನು ಅವ್ರಿಗೆ ತಂದೆ ತಾಯಿ ಇದ್ರೆ ಆ ತಂದೆ ತಾಯಿಗಳಿಗೂ ಕೂಡ ಇವರಿಂದ ಅವಮಾನ. ಈ ಸುದ್ದಿ ಗೊತ್ತಾಗೋವಾಗಲೆಲ್ಲ ಆ ಹುಡುಗನ ತಂದೆ ತಾಯಿ ಇಲ್ಲ ಆ ಹುಡುಗಿಯ ತಂದೆ ತಾಯಿ ಅವ್ರು ಬಂದು ಹೇಳೋದು, ಅಯ್ಯೋ ನಿಮ್ಮ ಮಗನಿಗೆ ಡೈವರ್ಸ್ ಆಗ್ಬಿಡ್ತಂತೆ, ಅಯ್ಯೋ ನಿಮ್ಮ ಮಗಳಿಗೆ ಡೈವರ್ಸ್ ಆಗ್ಬಿಡ್ತಂತೆ, ಅಯ್ಯೋ ಹಿಂಗೆ ಆಗ್ಬಾರ್ದಾಗಿತ್ತು. ಆಗ ಅವ್ರ ತಂದೆ ತಾಯಿಗಳಿಗೆ ಅವಮಾನ, ನಮ್ಮ ಮಕ್ಕಳಿಗೆ ಡೈವರ್ಸ್ ಆಗ್ಬಿಡ್ತು ಅಂತ. ಮತ್ತೆ ಯಾವುದೋ ಒಂದು ಕಾರ್ಯಕ್ರಮ, ಒಂದು ಮದುವೆ ಹೋಗ್ತಾರೆ, ಮತ್ತೊಂದು ಏನೋ ಒಂದು ಕಾರ್ಯಕ್ರಮ, 100 ಜನ ಬರ್ತಾರೆ ಹೋಗ್ತಾರೆ. ಅಲ್ಲಿ ಸಿಗೋರೆಲ್ಲ ಅಯ್ಯೋ ನಿಮ್ಮ ಮಗಳು ಡೈವರ್ಸ್ ಆಗ್ಬಿಡ್ತಂತೆ, ನಿಮ್ಮ ಮಗಳು ಡೈವರ್ಸ್ ಆಗ್ಬಿಡ್ತಂತೆ. ಎಲ್ಲ ಬಂಧು ಬಳಗ ಎಲ್ಲ ಜನಗಳ ಮಧ್ಯದಲ್ಲಿ ಅವಮಾನ. ಆಗ ಜೀವನ ಪರ್ಯಂತರ ಇವರು ಡೈವರ್ಸ್ ಅಂತ ಮಾಡ್ಕೊಳ್ಳೋದ್ರಿಂದ ಅವರಿಗೆ, ಅವ್ರ ತಂದೆ ತಾಯಿಗಳಿಗೆ, ಅವ್ರ ಮಕ್ಕಳಿಗೆ ಸಮಾಜದಲ್ಲಿ ಯಾವಾಗಲೂ ಅವಮಾನ, ನಾಚಿಕೆ. ಆದರೆ ಇದೆಲ್ಲ ಆಗಬೇಕನ್ನೋದು ದೇವರ ಉದ್ದೇಶ ಅಲ್ಲ. ದೇವರ ಉದ್ದೇಶ ಅವ್ರ ಗಂಡ ಹೆಂಡತಿಯಾಗಿ ಆ ಸಂಬಂಧಕ್ಕೆ ಬಂದ ನಂತರ ಮರಣ ಪರ್ಯಂತರ ಅವ್ರ ಗಂಡ ಹೆಂಡತಿಯಾಗಿ ಬಾಳಿ ಬದುಕಬೇಕನ್ನೋದು ದೇವರ ತೀರ್ಮಾನ. ಆದರೆ ಮನುಷ್ಯರು ಏನು ಮಾಡ್ತಾರೆ ಅಂತಂತಂದರೆ, ನನ್ನ ಗಂಡ ಬೇಡ, ನನಗೆ ಹೆಂಡತಿ ಬೇಡ, ನಾನು ಡೈವರ್ಸ್ ಕೊಡ್ತೀನಿ ಅಂದರೆ ಡೈವರ್ಸ್ ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ಒಂದು ವ್ಯಕ್ತಿ ತಾನು ತನ್ನ ಹೆಂಡತಿಗೆ ಡೈವರ್ಸನ್ನು ಕೊಡದೇ ಇರುವುದಕ್ಕೆ ನಂಬಿಗಸ್ತನಾಗಿರಬೇಕು. ಒಂದು ಹೆಂಡತಿ ತನ್ನ ಗಂಡನಿಗೆ ಡೈವರ್ಸನ್ನು ಕೊಡದೇ ಇರುವುದಕ್ಕೆ ನಂಬಿಗಸ್ತಳಾಗಿರಬೇಕು. ಕಡ್ಡೆಯವರೆಗೂ ಮರಣ ಪರ್ಯಂತರ ಒಂದು ಗಂಡ ಹೆಂಡತಿಯೊಟ್ಟಿಗೆ ಬದುಕಬೇಕು, ಒಂದು ಹೆಂಡತಿ ಗಂಡನೊಟ್ಟಿಗೆ ಬದುಕಬೇಕು. ಡೈವರ್ಸ್ ಅನ್ನೋದಕ್ಕೆ ದೇವರ ತೀರ್ಮಾನದಲ್ಲಿ ಅವಕಾಶ ಇಲ್ಲ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಮಲಾಕಿ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ ವಾಕ್ಯಗಳು 13ರಿಂದ 16 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇನ್ನೊಂದನ್ನು ನಡೆಸುತ್ತೀರಿ, ಯೆಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ. ಆದ ಕಾರಣ ಆತನು ನಿಮ್ಮ ನೈವೇದ್ಯವನ್ನು ಇನ್ನೂ ಲಕ್ಷಿಸನು, ನಿಮ್ಮ ಕೈಯಿಂದ ಅದನ್ನು ಪ್ರಸನ್ನವಾಗಿ ಸ್ವೀಕರಿಸನು. ಯೆಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ. ನೀವೇನು ಮಾಡಿದ್ದೀರಾ? ದೇವರ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚಿದ್ದೀರಾ. ನೀವು ಯಜ್ಞ ಮಾಡ್ತಾ ಇದ್ದೀರಾ, ಆ ಯಜ್ಞವನ್ನು ದೇವರು ಸ್ವೀಕರಿಸ್ತಾ ಇಲ್ಲ. ಯಾಕೆ ದೇವರೇ ಅಂತ ಕೇಳ್ತಾ ಇದ್ದೀರಾ? ಆದರೆ ನೀವು ಮಾಡಿರೋ ಕೆಲಸ ಏನಂತಂದ್ರೆ ಆ ಯಜ್ಞವೇದಿಯನ್ನು ಕಣ್ಣೀರಿನಿಂದ ಅಳುವಿಕೆಯಿಂದ ನರಳಾಟದಿಂದ ತುಂಬಿಸಿದ್ದೀರಾ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು? ನಾವು 14ನೇ ವಾಕ್ಯವನ್ನು ಓದುವಾಗ, ಇದೇಕೆ ಅನ್ನುತ್ತೀರಾ? ನಿನಗೂ ನಿನ್ನ ಯವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. ನಿನ್ನ ಸಹಚಾರಿಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದ್ದಿ. ದೇವರು ಯಾಕೆ ನಿನ್ನ ಯಜ್ಞವನ್ನು ಸ್ವೀಕರಿಸಲಿಲ್ಲ?
ನೀನು ಯಾಕೆ ಯಜ್ಞವೇದಿಯನ್ನ ಕಣ್ಣೀರಿನಿಂದ ಅಳುವಿಕೆಯಿಂದ ನರಳಾತನ ತುಂಬಿಸಿದ್ಯಾ ಅಂತಂತಂದ್ರೆ, ನಿನಗೂ ನಿನ್ನ ಯವನದ ಹೆಂಡತಿಗೆ ಆದ ಒಡಂಬಡಿಕೆಗೆ ದೇವರೇ ಸಾಕ್ಷಿ ಆಗಿದ್ದಾರೆ. ಅಂದ್ರೆ ನೀವು ಮದುವೆ ಆಗಿದ್ದೀರಾ, ಆ ಮದುವೆಗೆ ದೇವರೇ ಸಾಕ್ಷಿ. ಅರೆ ನೀನೇನ್ ಮಾಡಿದ್ಯಾ? ನಿನ್ನ ಸಹಚಾರಣಿ ಅಂದ್ರೆ ನಿನ್ನ ಜೊತೆ ಇರುವಂತ ಹೆಂಡತಿ, ನಿನ್ನ ಒಡಂಬಡಿಕೆ ಪತ್ನಿ, ನಿನ್ನೊಂದಿಗೆ ಒಪ್ಪಂದ ಮಾಡ್ಕೊಂಡು ಮದುವೆ ಆಗಿರುವಂತ ಪತ್ನಿ, ಆಕೆಗೆ ದ್ರೋಹ ಮಾಡಿದ್ದಿ. ನೀನು ಆಕೆಗೆ ದ್ರೋಹ ಮಾಡಿರೋದ್ರಿಂದ ಆಕೆ ಏನ್ ಮಾಡ್ತಾ ಇದ್ದಾಳೆ? ಕಣ್ಣೀರು ಸುರಿಸ್ತಾ ಇದ್ದಾಳೆ, ನರಳಾಡ್ತಾ ಇದ್ದಾಳೆ, ಬಾಧೆ ಪಡ್ತಾ ಇದ್ದಾಳೆ. ಅದೆಲ್ಲ ಎಲ್ಲಿ ಹೋಗ್ತಾ ಇದೆ? ದೇವರ ಯಜ್ಞವೇದಿಗೆ ಹೋಗ್ತಾ ಇದೆ. ಅಂದ್ರೆ ದೇವರ ಮುಂದೆ ಬರ್ತಾ ಇದೆ. ದೇವರ ಮುಂದಗಡೆಯಲ್ಲಿ ನೀನು ದ್ರೋಹ ಮಾಡಿರುವಂತ ನಿನ್ನ ಪತ್ನಿಯ ಕಣ್ಣೀರು, ಅಳುವಿಕೆ, ನರಳಾಟ ಇರುವಾಗ ನಿನ್ನ ಯಜ್ಞವನ್ನ ದೇವರು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅಂತ ದೇವರ ವಾಕ್ಯ ಪ್ರಶ್ನೆ ಮಾಡ್ತಾ ಇದೆ. ಹಂಗಂದ್ರೆ ಈ ವ್ಯಕ್ತಿ ತಾನು ಮಾಡಿರುವಂತ ದ್ರೋಹ ಏನು? ತಾನು ಮಾಡಿರೋ ದ್ರೋಹ ಏನಂತಂದ್ರೆ 15ನೇ ವಾಕ್ಯವನ್ನು ನಾವು ಓದ್ತಾ ಹೋಗುವಾಗ, ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲಿಲ್ಲ, ಆ ಪ್ರಸಿದ್ಧನೊಬ್ಬನು ಏಕೆ ಅಂತ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಹೀಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಇಸ್ರಾಯೇಲಿನ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು, ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಾಗೆ ಮಾಡುತ್ತೇನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆದ ಕಾರಣ ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ದ್ರೋಹ ಮಾಡಬೇಡಿರಿ. ಇಲ್ಲಿ ಈ ವ್ಯಕ್ತಿ ಮಾಡಿರೋ ಕೆಲಸ ಏನಂತಂದ್ರೆ, ದೇವರು ಹೇಳೋದು, ನಾನು ಪತ್ನಿ ತ್ಯಾಗವನ್ನು, ಹೆಂಡತಿಗೆ ಅನ್ಯಾಯವನ್ನು ಮಾಡುವವನನ್ನು ಹಾಗೆ ಮಾಡುತ್ತೇನೆ. ಈ ವ್ಯಕ್ತಿಯ ಯಜ್ಞವನ್ನ ದೇವರು ಅಂಗೀಕರಿಸ್ತಾ ಇಲ್ಲ. ಕಾರಣ ಏನಂತಂದ್ರೆ, ತಾನು ತನ್ನ ಹೆಂಡತಿಗೆ ಪತ್ನಿ ತ್ಯಾಗ ಮಾಡಿದ್ದಾನೆ, ಡೈವರ್ಸ್ ಮಾಡಿದ್ದಾನೆ, ತನ್ನ ಹೆಂಡತಿಗೆ ಅನ್ಯಾಯ ಮಾಡಿದ್ದಾನೆ. ತನ್ನ ಗಂಡನಿಂದ ಹೊರಹಾಕಲ್ಪಟ್ಟಿರುವಂತ ಹೆಂಡತಿ ಕಣ್ಣೀರು ಸುರಿಸ್ತಾ ಇದ್ದಾಳೆ, ನರಳಾಡ್ತಾ ಇದ್ದಾಳೆ, ಬಾಧೆ ಪಡ್ತಾ ಇದ್ದಾಳೆ. ಅದು ದೇವರ ಮುಂದೆ ಇದೆ. ಅದು ದೇವರ ಮುಂದೆ ಇರುವಾಗ ಈ ವ್ಯಕ್ತಿ ಮಾಡುವಂತ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇಲ್ಲ. ದೇವರು ಹೇಳೋ ಮಾತು, ನಿಮ್ಮ ಆತ್ಮಗಳನ್ನು ಎಚ್ಚರಿಕೆಯಿಂದ ಕಾದುಕೊಳ್ಳಿರಿ, ಯಾವನು ತನ್ನ ಹೆಂಡತಿಗೆ ದ್ರೋಹವನ್ನು ಮಾಡದಿರಲಿ ಅಂತ ದೇವರು ಎಚ್ಚರಿಕೆ ಕೊಡೋದನ್ನ ನಾವು ಕಾಣ್ತೀವಿ. ಆಗ ದೇವರು ಪತ್ನಿ ತ್ಯಾಗವನ್ನು ಅಂದ್ರೆ ಡೈವರ್ಸ್ ಅನ್ನ ದೇವರು ಹಾಗೆ ಮಾಡ್ತಾರೆ. ಡೈವರ್ಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ದೇವರು ಒಪ್ಪೋದಿಲ್ಲ, ದೇವರು ಮೆಚ್ಚೋದಿಲ್ಲ. ಇದರಿಂದಾಗಿ ಬರುವಂತ ಕಣ್ಣೀರು, ಗೋಳಾಟ, ನರಳಾಟ ದೇವರ ಮುಂದೆ ನಿಲ್ಲುತ್ತೆ. ದೇವರು ಅದಕ್ಕೆ ನ್ಯಾಯವನ್ನು ತೀರಿಸಬೇಕಾಗತ್ತೆ. ಇವತ್ತು ಅನೇಕ ಹೆಂಡತಿಯರು ತಮ್ಮ ಗಂಡಂದರಿಂದ ಕೈಬಿಡಲ್ಪಟ್ಟವர்களಾಗಿ ಕಣ್ಣೀರಲ್ಲಿ, ಬಾಧೆಯಲ್ಲಿ ಬದುಕ್ತಾ ಇದ್ದಾರೆ. ಅದು ಗಂಡನ ವಿಷಯವಾಗಿ ದೇವರ ಮುಂದೆ ಸಾಕ್ಷಿ ಕೊಡುತ್ತೆ. ಅವರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡೋದಕ್ಕಾಗಲ್ಲ. ಆ ಕಣ್ಣೀರಿಗೆ ದೇವರು ಅವರಿಗೆ ನ್ಯಾಯ ತೀರಿಸಬೇಕಾಗತ್ತೆ. ಅನೇಕ ಗಂಡಂದರು ಸಹ ಹೆಂಡತಿಯರ ನಿಮಿತ್ತ ಕಣ್ಣೀರಲ್ಲಿದ್ದಾರೆ. ಎಷ್ಟೋ ಹೆಂಡತಿಯರು ನನಗೆ ಇವನು ಬೇಡ ಅಂತ ಹೇಳಿ ಅವ್ರನ್ನ ಕೈ ಬಿಟ್ಟು ಹೋಗಿ ಅವ್ರನ್ನ ಅಗಿಲಿ ಹೋಗಿರೋದ್ರಿಂದ ಎಷ್ಟೋ ಗಂಡಂದರು ಅವ್ರ ಮಕ್ಕಳನ್ನ ಅವರೇ ಸಾಕ್ತಾರೆ. ಅವರೇ ಅಡುಗೆ ಮಾಡಿ, ಅವರೇ ಮನೆ ಕೆಲಸ ಮಾಡಿ, ಅವರೇ ಮಕ್ಕಳನ್ನ ಸಾಕಿ ಬೆಳೆಸಿ ಅವರು ಎಷ್ಟೋ ಕಷ್ಟಪಡ್ತಾರೆ. ಕಣ್ಣೀರು ಸುರಿಸ್ತಾರೆ, ನನ್ನ ಹೆಂಡತಿ ಹಿಂಗೆ ಮಾಡ್ಬಿಟ್ಲಲ್ಲ ಅಂತ. ಆ ಕಣ್ಣೀರು ಆ ಸ್ತ್ರೀಗೆ ವಿರುದ್ಧವಾಗಿ ದೇವ್ರ ಮುಂದೆ ನಿಲ್ಲುತ್ತೆ, ಅದು ಸಾಕ್ಷಿ ಕೊಡುತ್ತೆ. ಆಗ ದೇವರು ಪತ್ನಿ ತ್ಯಾಗವನ್ನ ಎಷ್ಟು ಮಾತ್ರವೂ ಅಂಗೀಕರಿಸುವುದಿಲ್ಲ. ಹೆಂಡತಿಯನ್ನ ಬಿಟ್ಟು ಬಿಡೋದನ್ನ, ಗಂಡನನ್ನ ಬಿಟ್ಟು ಬಿಡೋದನ್ನ, ಡೈವರ್ಸ್ ಕೊಟ್ಬಿಡ್ತೀನಿ ಅನ್ನೋದನ್ನ, ನಾವು ಬೇರೆ ಬೇರೆ ಆಗ್ಬಿಡ್ತೀವಿ ಅನ್ನೋದನ್ನ ದೇವರು ಎಷ್ಟು ಮಾತ್ರವೂ ಒಪ್ಪೋದೇ ಇಲ್ಲ. ಒಂದು ಗಂಡ ಹೆಂಡತಿಗೆ ಡೈವರ್ಸ್ ಕೊಡದೇ ಇರೋದಕ್ಕೆ ನಂಬಿಗಸ್ತನಾಗಿರಬೇಕು. ಒಂದು ಹೆಂಡತಿ ತನ್ನ ಗಂಡನಿಗೆ ಡೈವರ್ಸ್ ಕೊಡದೇ ಇರುವುದಕ್ಕೆ ನಂಬಿಗಸ್ತಲಾಗಿರಬೇಕು. ಮರಣವೇ ಹೊರತು ಬೇರೆ ಯಾವುದು ಅವರ ಸಂಬಂಧವನ್ನು ಬೇರ್ಪಡಿಸುವುದಕ್ಕೆ ಅವಕಾಶ ಇಲ್ಲ. ದೇವರು ಗಂಡ ಹೆಂಡತಿ ಅನ್ನುವಂಥ ಒಂದು ಸಂಬಂಧವನ್ನು ಮಾಡಿದ್ದು ಒಂದಷ್ಟು ಕಾಲ ಇದ್ದು ಅವ್ರು ಬೇರೆ ಬೇರೆ ಆಗಿ ಹೋಗಿಬಿಡೋದಕ್ಕಲ್ಲ. ಇದು ಮನುಷ್ಯರು ಮಾಡಿಕೊಡುವಂಥ ಕೆಟ್ಟ ಪದ್ಧತಿ. ಅದು ದೇವರ ತೀರ್ಮಾನ ಅಲ್ಲ. ದೇವರು ಕುಡಿಸಿದ್ದನ್ನ ಮನುಷ್ಯರು ಬೇರ್ಪಡಿಸಬಾರದು. ಆದ್ರೆ ಆ ಕೆಲಸ ಮಾಡೋರೆಲ್ಲ ದೇವರಿಗೆ ಉತ್ತರ ಕೊಡಬೇಕಾಗತ್ತೆ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ನಂಬಿಗಸ್ತರಾಗಿರಬೇಕು. ಕಡೆಯವರೆಗೂ ಅವರೊಬ್ಬರಿಗೊಬ್ಬರು ಆಸರೆಯಾಗಿ, ಗಂಡ ಹೆಂಡತಿಯಾಗಿ ಈ ಲೋಕದಲ್ಲಿ ಜೀವಿಸುವಂಥವ್ರಾಗಿರಬೇಕು. ಅದು ದೇವರ ತೀರ್ಮಾನ. ಹಲ್ಲೆಲೂಯಾ. ಇವತ್ತು ನಾವು ಯಾವ ರೀತಿಯಾಗಿದ್ದೇವೆ ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಇವಳಿಗೆ ಡೈವರ್ಸ್ ಕೊಟ್ಟು ಕಳಿಸ್ಬಿಡೋಣ, ಇವನಿಗೆ ಡೈವರ್ಸ್ ಕೊಟ್ಟು ಕಳಿಸ್ಬಿಡೋಣ ಅನ್ನೋಂಥ ಒಂದು ಕೆಟ್ಟ ಯೋಚನೆಯೂ ಸಹ ಯಾರಲ್ಲಿ ಹುಟ್ಟಬಾರದು. ದೇವರದನ್ನು ಹಾಗೆ ಮಾಡ್ತಾರೆ. ಆದರೆ ಕೆಲವರಿಗೆ ಒಂದು ಪ್ರಶ್ನೆ ಬರ್ಬೋದು,
ನನ್ನ ಗಂಡ ತುಂಬ ಕೆಟ್ಟವನು, ನನ್ನ ಗಂಡ ತುಂಬ ಹೊಡಿತಾನೆ, ನನ್ನ ಗಂಡ ತುಂಬ ಬಾಧೆ ಇಕ್ತಾನೆ, ನನ್ನ ಗಂಡ ತುಂಬ ಸಮಸ್ಯೆಗಳು ಮಾಡ್ತಾನೆ, ತುಂಬ ನೋವು ಕೊಡ್ತಾನೆ, ನಾನು ಅವನ ಜೊತೆ ಹೆಂಗೆ ಬದುಕಲಿ? ಆಗ ಅವನ್ನ ಬಿಟ್ಬಿಡೋದಿಲ್ಲ ಅಂತ ಹೇಳ್ಬೇಕಾ? ಕೆಲವೊಂದು ಸಲ ಗಂಡಂದ್ರು, ಅಯ್ಯೋ ನನ್ನ ಹೆಂಡತಿ ತುಂಬ ಗೋಳಿಕೊಂತಾಳೆ, ತುಂಬ ನೋವು ಕೊಡ್ತಾಳೆ, ತುಂಬ ಬಾಧೆ ಕೊಡ್ತಾಳೆ, ಅವಳ ಹತ್ರ ಬರ್ಬೋದಕ್ಕೆ ಆಗಲ್ಲ, ಆಗ ಅವಳ ಜೊತೆ ಹೆಂಗೆ ನನ್ನ ಜೀವನ ಮಾಡೋದು ಅನ್ನೋವಂಥ ಒಂದು ಪ್ರಶ್ನೆ ಕೆಲವರಿಗೆ ಬರುತ್ತೆ. ಅದಕ್ಕೆ ದೇವ್ರ ವಾಕ್ಯ ಉತ್ತರ ಹೇಳುತ್ತೆ. ಆ ಉತ್ತರ ಏನು ಅಂತಂತಂದರೆ, ಕೊರಿಂಥರಿಗೆ ಬರೆದಂಥ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ ವಾಕ್ಯಗಳು 10, 11 ನಾವು ಓದಿ ನೋಡೋಣ. ಮದುವೆ ಮಾಡಿಕೊಂಡಿರುವವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆಯು ಏನೆಂದರೆ, ಇಲ್ಲಿ ಪೌಲನು ಕೊರಿಂಥಿ ಊರಲ್ಲಿರುವಂಥ ವಿಶ್ವಾಸಿಗಳಿಗೆ ಪತ್ರವನ್ನು ಬರೀತಾ ಇದ್ದಾನೆ. ತನ್ನ ಪತ್ರವನ್ನು ಬರೀತಾ ತಾನು ಹೇಳೋ ಮಾತೇನಂತಂದರೆ, ಮದುವೆ ಮಾಡಿಕೊಂಡಿರುವವರಿಗೆ, ಯಾರೆಲ್ಲ ನೀವು ಮದುವೆ ಆಗಿದ್ದೀರೋ ನಿಮಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ, ನೋಡಿ ನಾನು ಬರೀತಾ ಇರೋ ಮಾತು ನಾನು ಏನೋ ಬರೀತಾ ಇದ್ದೀನಿ ಅಂತ ಅಲ್ಲ, ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆ ಏನೆಂದರೆ, ಅಂದರೆ ನಾನು ಈಗ ನಿಮಗೆ ಹೇಳ್ತಾರಂತ ಮಾತು ದೇವರು ನನಗೆ ಹೇಳಿದ್ದು, ಗಮನವಾಗಿ ನೋಡಿ ಅಂತ ತಾನು ಹೇಳ್ತಾ, ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆಯು ಏನೆಂದರೆ, ಹೆಂಡತಿಯು ಗಂಡನನ್ನ ಬಿಟ್ಟು ಅಗಲಬಾರದು. ಹೆಂಡತಿ ಏನ್ ಮಾಡಬಾರ್ದು? ಹೆಂಡತಿ ಗಂಡನನ್ನ ಬಿಟ್ಟು ಅಗಲಬಾರದು. ಒಂದು ವೇಳೆ ಅಗಲಿದರೂ ಪುರುಷ ಸಹವಾಸವಿಲ್ಲದೆ ಇರಬೇಕು, ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಬೇಕು, ಮತ್ತು ಗಂಡನು ಹೆಂಡತಿಯನ್ನ ಬಿಡಬಾರದು. ಇಲ್ಲಿ ವಾಕ್ಯ ಹೇಳೋದಂತಂದ್ರೆ, ಹೆಂಡತಿ ಗಂಡನನ್ನ ಬಿಟ್ಟು ಅಗಲಬಾರದು, ಗಂಡ ಹೆಂಡತಿಯನ್ನ ಬಿಡಬಾರದು. ಇದೇ ದೇವರ ತೀರ್ಮಾನ. ಹೆಂಡತಿ ಗಂಡನನ್ನ ಬಿಟ್ಟು ಅಗಲಬಾರದು, ಗಂಡ ಹೆಂಡತಿಯನ್ನ ಬಿಡಬಾರದು, ಅವರು ಬೇರೆ ಬೇರೆ ಆಗಲೇಬಾರದು, ಇದೇ ತೀರ್ಮಾನ. ಆದರೆ ಒಂದು ವೇಳೆ ಗಂಡ ತುಂಬಾ ಸರಿ ಇಲ್ಲ, ತುಂಬಾ ಕೆಟ್ಟವನು, ತುಂಬಾ ಬಾರಿ ಕೊಡ್ತಾನೆ, ಹಿಂಸೆ ಕೊಡ್ತಾನೆ, ಹೆಂಡತಿ ತುಂಬಾ ಸರಿ ಇಲ್ಲ, ತುಂಬಾ ಕೆಟ್ಟವಳು, ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ, ಇವ್ರ ಜೊತೆ ಬದುಕೋದಕ್ಕೆ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಇದ್ರೆ, ಆಗ ಏನ್ ಮಾಡ್ಬೋದು ಅಂತಂದ್ರೆ, ಒಂದು ವೇಳೆ ಅಗಲಿದರೂ ಪುರುಷ ಸಹವಾಸವಿಲ್ಲದೆ ಇರಬೇಕು. ಹಂಗತ್ತಂದ್ರೆ ಒಂದು ಸ್ತ್ರೀ ಇವ್ ಗಂಡನ ಜೊತೆ ಬದುಕೋದಕ್ಕೆ ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಡ್ತೀನಿ ಅಂತಂತಂದ್ರೆ, ಒಂದು ವೇಳೆ ಬಿಡೋದಕ್ಕೆ ಅವಕಾಶ ಇದೆ, ಆದರೆ ಬೇರೆಯವ್ರನ್ನ ಮದುವೆ ಆಗಬಾರದು. ಅದೇ ರೀತಿಯಾಗಿ ಒಂದು ಗಂಡ ಸಹ, ಅಯ್ಯೋ ನನ್ನ ಹೆಂಡತಿ ತುಂಬಾ ಸರಿ ಇಲ್ಲಪ್ಪ, ಅವಳ ಜೊತೆ ಬದುಕೋದಕ್ಕೆ ಆಗಲ್ಲ ಅಂತ ಅನ್ಕೊಂಡು ನಾನು ಅವಳನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡು ದೂರ ಇರೋದಕ್ಕೆ ಬೇಕಾದ್ರೆ ಅವಕಾಶ ಇದೆ, ಆದರೆ ಬೇರೆ ಸ್ತ್ರೀಯನ್ನ ಮದುವೆ ಆಗಬಾರದು. ಇಲ್ಲವೇ ಬೇರೆ ಆಗಿ, ಗಂಡನಾಗಿರ್ಲಿ ಹೆಂಡತಿ ಆಗಿರಲಿ, ಬೇರೆಯವ್ರನ್ನ ವಿವಾಹ ಆಗಬಾರದು. ಬೇಕಾದ್ರೆ ಅವ್ರ ಕೈಲಿ ಬದುಕೋದಕ್ಕೆ ಆಗಲ್ಲ, ಬೇರೆ ದಾರಿ ಇಲ್ಲ ಅನ್ನುವಾಗ ದೂರ ಬೇಕಾದ್ರೆ ಇರ್ಬೋದು, ಬೇರೆಯವ್ರನ್ನ ಮದುವೆ ಆಗಬಾರದು. ಆದರೆ ಸಾಧ್ಯವಾದರೆ ಏನ್ ಮಾಡಬೇಕು? ಗಂಡನ ಸಂಗಡ ಸಮಾಧಾನವಾಗಬೇಕು. ಹಾಗಂತಂದ್ರೆ ಆಗೋದಿಲ್ಲ, ಬರ್ಕೋರಿಕೆ ಅಂತ ಅನ್ಕೊಂಡು ದೂರ ಬೇಕಾದ್ರೆ ಇರ್ಬೋದು, ಬೇರೆಯವ್ರ ಮದುವೆ ಆಗಬಾರದು. ಆದರೆ ಒಂದು ವೇಳೆ ಸಾಧ್ಯ ಆದರೆ ತಿರುಗಿ ಸಮಾಧಾನವಾಗಿ ನೀವೇ ಗಂಡ ಹೆಂಡತಿಯಾಗಿ ಬದುಕಬಹುದು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಆಗ ದೇವರ ತೀರ್ಮಾನ ಎಲ್ಲ ಏನು ಅಂತಂದ್ರೆ, ಮೊಟ್ಟ ಮೊದಲಾಗಿ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಡೈವರ್ಸು, ವಿವಾಹ ವಿಚ್ಛೇದನ ಅಂತ ಅನ್ಕೊಂಡು ಬಿಟ್ಟು ಬಿಡಬಾರದು, ಅದೇ ತೀರ್ಮಾನ. ಆದ್ರೆ ಸಾಧ್ಯನೇ ಇಲ್ಲ ಇವ್ರ ಜೊತೆಗೆ ಬದುಕೋದಕ್ಕೆ ಅನ್ನೋ ಪರಿಸ್ಥಿತಿ ಬರುವಾಗ ಒಂದು ವೇಳೆ ಅಗಲಿ ದೂರ ಇರಬಹುದು, ಆದರೆ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಅವಕಾಶ ಇಲ್ಲ. ಪೌಲನ ಬರೆಯ ಮಾತು, ಇದು ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆ ಅಂತ ಬರೀತಾನೆ. ದೂರ ಇರೋದಕ್ಕೆ ಅವಕಾಶ ಇದೆ, ಆದರೆ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಅವಕಾಶ ಇಲ್ಲ. ಆದರೆ ಒಂದು ವೇಳೆ ದೂರ ಇರ್ತೀವಿ ಅಂತ ಅಂದ್ಕೊಂಡು ದೂರನೇ ಇದ್ಬಿಡ್ತೀವಿ ಅಂತಲ್ಲ, ಅವಕಾಶ ಸಿಕ್ಕರೆ ಒಂದಾಗೋದಕ್ಕೂ ಸಮಾಧಾನ ಆಗೋದಕ್ಕೂ ನಾವು ಸಿದ್ಧರಾಗಿ ಇರಬೇಕು. ಸಾಧ್ಯವಾದರೆ ಸಮಾಧಾನ ಆಗಬೇಕು, ಒಟ್ಟಾಗಿ ಗಂಡ ಹೆಂಡತಿಯಾಗಿ ಬದುಕಬೇಕು. ಇದೇ ದೇವರ ವಾಕ್ಯ ನಮಗೆ ಹೇಳುವಂಥದ್ದು. ಆಗ ಒಂದು ಗಂಡ ಹೆಂಡತಿಯ ವಿಷಯದಲ್ಲಿ, ಹೆಂಡತಿ ಗಂಡನ ವಿಷಯದಲ್ಲಿ ಯಾವ ಕಾರ್ಯದಲ್ಲಿ ನಂಬಿಕಸ್ಥರಾಗಿರಬೇಕು? ಒಬ್ಬರನ್ನೊಬ್ಬರು ಬಿಟ್ಟು ಬಿಡದೇ ಇರುವುದಕ್ಕೆ, ಒಬ್ಬರಿಗೊಬ್ಬರು ವಿವಾಹ ವಿಚ್ಛೇದನವನ್ನು ಕೊಡದೇ ಇರುವುದಕ್ಕೆ, ಒಟ್ಟಾಗಿ ಬದುಕುವುದಕ್ಕೆ ನಂಬಿಕಸ್ಥರಾಗಿ ಇರಬೇಕು. ಅದು ದೇವರ ತೀರ್ಮಾನ. ಹಲ್ಲೆಲೂಯಾ. ಆದರೆ ಕೆಲವರು ಏನು ಮಾಡ್ತಾರೆ ಅಂತಂತಂದರೆ, ದೇವರ ವಾಕ್ಯದಲ್ಲಿ ಬದುಕೋದಕ್ಕೆ ಆಗಲ್ಲ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ ಅನ್ನೋಂಗಿದ್ರೆ ಬೇಕಾದ್ರೆ ದೂರ ದೂರ ಇರೋದಕ್ಕೆ ಅವಕಾಶ ಇದೆಯಲ್ಲ ಅಂತ ಅಂದ್ಕೊಂಡು 2 ದಿವಸಕ್ಕೆ ಬಿಟ್ಟು ಬಿಟ್ಟು ಹೋಗ್ತಾ ಇರ್ತಾರೆ. ಕೆಲವರು ಹೆಂಡತಿಯರು ಮಾಡೋ ಕೆಲಸ ಏನಂತಂತಂದರೆ, 3 ದಿನಕ್ಕೂ ಗಂಡನ ಮನೆ ಬಿಟ್ಟು ಅಮ್ಮವ್ರ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಯಾಕಮ್ಮ? ಅಯ್ಯೋ ನನ್ನ ಗಂಡ ಸರಿ ಇಲ್ಲ ಪಾಸ್ಟರ್, ಅಯ್ಯೋ ಏನು ಗಲಾಟೆ ಮಾಡ್ತಾನೆ, ಏನು ಬಾಧೆ ಕೊಡ್ತಾನೆ, ಏನು ತೊಂದರೆ ಕೊಡ್ತಾನೆ, ಅವ್ರ ಜೊತೆ ಬದುಕೋದಕ್ಕೆ ಆಗಲ್ಲ ಅಂತ 3 ದಿನಕ್ಕೆ ಓಡಿ ಅವ್ರ ಅಮ್ಮನ ಮನೆಗೆ ಹೋಗ್ತಾ ಇರ್ತಾರೆ. ಗಂಡ ಕೂಡ ಅನೇಕ ಸಂದರ್ಭಗಳಲ್ಲಿ
ಮೂರು ದಿವಸಕ್ಕೂ ಮನೆ ಬಿಟ್ಟು ಹೋಗ್ತಾ ಇರ್ತಾನೆ. ಯಾಕೆ ಬ್ರದರ್ ಎಲ್ಲ ಹೋಗ್ಬಿಟ್ಟಿದ್ದೀರಾ? ಅಯ್ಯೋ ಪಾಸ್ಟರ್, ಅವಳು ಕೊಟ್ಟ ಟಾರ್ಚರ್ ತಡೆಯೋಕ್ಕಾಗಲ್ಲ, ಅವಳು ಕೊಟ್ಟ ಬಾಧೆ ತಡೆಯೋಕ್ಕಾಗಲ್ಲ, ಜೊತೆ ನನಗೆ ಬದುಕೋಕ್ಕಾಗಲ್ಲ, ನಾನೆಲ್ಲ ಹೋಗ್ಬಿಟ್ಟಿದ್ದೀನಿ ಅಂತ ಎಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಆಗ ದೇವ್ರ ವಾಕ್ಯದಲ್ಲಿ ಒಂದು ವೇಳೆ ಗಂಡ ಹೆಂಡತಿ ಒಟ್ಟಿಗೆ, ಹೆಂಡತಿ ಗಂಡನೊಟ್ಟಿಗೆ ಬದುಕೋರಿಕೆ ಅವಕಾಶನೇ ಇಲ್ಲ ಅನ್ನೋ ಸಂದರ್ಭ ಇದೆ ಅಂತಂತಂದ್ರೆ ದೂರ ಒಂದು ವೇಳೆ ಇರೋದಕ್ಕೆ ಅವಕಾಶ ಇದೆ. ಆದರೆ ಹಂಗಂತ ಹೇಳಿ ಮೂರು ದಿವಸಕ್ಕೆ ಓಡೋಗ್ಬೇಕು ಅಂತ ಅವಕಾಶ ದೇವ್ರು ಕೊಟ್ಟಿಲ್ಲ. ಸಣ್ಣ ಪುಟ್ಟ ಕಾರಣಗಳಿಗೆಲ್ಲ ಓಡೋಗ್ಬೇಕು ಅಂತ ದೇವ್ರ ಅವಕಾಶ ಕೊಟ್ಟಿಲ್ಲ. ನಾವು ಗಂಡ ಹೆಂಡತಿಯಾಗಿ ದೇವರ ಸಂಬಂಧವನ್ನು ಕೂಡಿಸಿದ ನಂತರ ನಮ್ಮಿಂದ ಸಾಧ್ಯವಾಗುವಷ್ಟು ಮಟ್ಟಿಗೂ ಆ ಸಂಬಂಧವನ್ನ ಕಾದುಕೊಳ್ಳೋಕೆ ನಾವು ಪ್ರಯತ್ನ ಮಾಡಬೇಕು. ಅಂದ್ರೆ ಇನ್ನು ಗಂಡನನ್ನು ಬಿಟ್ಟು ದೂರ ಇರೋದಲ್ಲದೆ ಬೇರೆ ದಾರಿನೇ ಇಲ್ಲ, ಹೆಂಡತಿಯನ್ನು ಬಿಟ್ಟು ದೂರ ಇರೋದಲ್ಲದೆ ಬೇರೆ ದಾರಿನೇ ಇಲ್ಲ, ಸಕಲ ಪ್ರಯತ್ನ ಮಾಡಿದ್ದಾಯ್ತು, ಬೇರೆ ಅವಕಾಶನೇ ಇಲ್ಲ, ದೂರ ಇರಲೇಬೇಕೆ ಹೊರತು ಬೇರೆ ದಾರಿ ಇಲ್ಲ ಅನ್ನೋಂಥ ಅತ್ಯಂತ ಅನಿವಾರ್ಯ ಸಂದರ್ಭ ಬರದ ಹೊರತು ದೂರ ಹೋಗಬಾರ್ದು. ದೇವ್ರ ವಾಕ್ಯದಲ್ಲಿ ದೂರ ಇರೋದಕ್ಕೆ ಅವಕಾಶ ಇದೆ ಅಂತ ಹೇಳಿ 2 ದಿವಸಕ್ಕೆ ಬಿಟ್ಟು ಓಡೋಗ್ಬೇಕಂತಲ್ಲ. ಗಂಡ ಹೆಂಡತಿಯನ್ನ ಬಿಟ್ಟು ಬಿಡಬಾರದು, ಹೆಂಡತಿ ಗಂಡನನ್ನು ಅಗಲಬಾರದು, ಅದು ದೇವ್ರ ತೀರ್ಮಾನ. ಆದ್ರೆ ಒಂದು ವೇಳೆ ಅಗಲ್ತೀವಿ ಅಂದ್ರೆ ಕೂಡ ಯಾವಾಗ ಅಗಲಬಹುದು ಅಂತಂತಂದ್ರೆ ಸಣ್ಣ ಪುಟ್ಟ ಎಲ್ಲಾ ವಿಷಯಗಳಿಗೆ ಆಗಲಿ ಓಡೋಗ್ತೀನಿ ಅಂತ ಅರ್ಥ ಅಲ್ಲ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಕಲ ಪ್ರಯತ್ನ ಮಾಡಲೇಬೇಕು ಒಟ್ಟಾಗಿ ಬದುಕೋದಕ್ಕೆ. ಆದರೆ ಖಂಡಿತವಾಗಿ ಕೊನೆಗೆ ಆಗೋದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಒಂದು ವೇಳೆ ಬೇರೆ ಇರೋದಕ್ಕೆ, ದೂರ ಇರೋದಕ್ಕೆ ಅವಕಾಶ ಇದೆ. ಆದರೆ ದೂರ ಇದೀವಿ ಅಂತ ಹೇಳಿ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ದೇವ್ರ ವಾಕ್ಯ ಅವಕಾಶ ಕೊಟ್ಟಿಲ್ಲ. ದೂರ ಇದೀವಿ ಅಂತ ಹೇಳಿ ಇನ್ನ ನಾನು ಅವಳ ಮುಖ ನೋಡೋದೇ ಇಲ್ಲ, ಇನ್ನ ನಾನು ಇವನ ಮುಖ ನೋಡೋದೇ ಇಲ್ಲ ಅಂತ ಶಾಶ್ವತವಾಗಿ ದೂರ ಇರಬೇಕು ಅನ್ನೋಂಥ ಮಾತನ್ನ ದೇವ್ರ ವಾಕ್ಯ ಹೇಳೋದಿಲ್ಲ. ದೇವ್ರ ವಾಕ್ಯ ಹೇಳೋದೇನಂತಂದರೆ ಸಮಾಧಾನ ಆಗೋದಕ್ಕೆ ಪ್ರಯತ್ನ ಮಾಡಿ, ಒಂದಾಗೋದಕ್ಕೆ ಪ್ರಯತ್ನ ಮಾಡಿ. ಅನೇಕರು ಏನ್ ಮಾಡ್ತಾರೆ, ಅವಳ ದಾರಿ ಅವಳಿಗೆ, ನನ್ನ ದಾರಿ ನನಗೆ ಅಂತ ಓದ್ಕೊಂಡು ಮತ್ತೆ ಸಮಾಧಾನ ಆಗುವಂಥ ಪ್ರಯತ್ನ ಮಾಡೋದಿಲ್ಲ. ಆ ರೀತಿಯಾಗಿ ಅಲ್ಲ, ಸಾಧ್ಯವಾದರೆ ತಿರುಗಿ ಸಮಾಧಾನವಾಗಿ ಒಟ್ಟಾಗಿರೋದಕ್ಕೆ ಅವಕಾಶ ಇದೆ. ಆದರೂ ಬಿಟ್ಟು ಸಮಾಧಾನ ಆಗಿ ಒಂದಷ್ಟು ಕಾಲ ಆದ್ಮೇಲೆ ಬಂದು ಮತ್ತೆ ಒಟ್ಟಾಗಿರೋ ಬದಲು ಬಿಡದಿರುವುದಕ್ಕೆ ಸಕಲ ಪ್ರಯತ್ನವನ್ನ ಒಂದು ಗಂಡ ಒಂದು ಹೆಂಡತಿ ಮಾಡುವಂಥವರಾಗಿ ಇರಬೇಕು. ಬೇರೆ ದಾರಿನೇ ಇಲ್ಲ ಅನ್ನೋಂಥ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ದೂರ ಇರೋದಕ್ಕೆ ಅವಕಾಶ ಇದೆ, ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಅವಕಾಶ ಇಲ್ಲ. ಮತ್ತೆ ಹಂಗಂತ ಹೇಳಿ ನಾನು ಇನ್ಯಾವತ್ತೂ ಅವನ ಜೊತೆ ಸಮಾಧಾನ ಆಗೋದಿಲ್ಲ ಅಂತ ಅನ್ಕೊಂಡಿರ್ಬೇಕು ಅಂತ ದೇವ್ರ ವಾಕ್ಯ ಹೇಳಲ್ಲ. ಸಮಾಧಾನ ಆಗೋದಕ್ಕೆ ಎಲ್ಲ ಪ್ರಯತ್ನ ಮಾಡುವಂಥವರಾಗಿ ನಾವಿರಬೇಕು. ಇದು ದೇವ್ರ ವಾಕ್ಯ ನಮಗೆ ಹೇಳೋದು. ನಾವು ನಂಬಿಗಸ್ತರಾಗಿರಬೇಕು. ಯಾವೆಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿರಬೇಕು? ಗಂಡ ಹೆಂಡತಿ ವಿಷಯದಲ್ಲಿ ನಂಬಿಗಸ್ತರಾಗಿರ್ಬೇಕು, ಗಂಡ ಹೆಂಡತಿಗೆ ನಂಬಿಗಸ್ತನಾಗಿರಬೇಕು, ಹೆಂಡತಿ ಗಂಡನಿಗೆ ನಂಬಿಗಸ್ತಳಾಗಿ ಇರಬೇಕು. ಆ ರೀತಿಯಾಗಿ ಜೀವಿಸೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಇವತ್ತು ನಮ್ಮ ಗಂಡ ಹೆಂಡತಿಯ ಸಂಬಂಧದಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ನಂಬಿಗಸ್ತರಾಗಿರಬೇಕು. ಇವತ್ತು ನನ್ನ ಗಂಡನಿಗೆ ನಾನು ಯಾವ ರೀತಿಯಾಗಿ ಇದ್ದೇನೆ, ನನ್ನ ಹೆಂಡತಿಗೆ ನಾನು ಯಾವ ರೀತಿಯಾಗಿದ್ದೇನೆ, ನನ್ನ ಮನಸ್ಸಿನಲ್ಲಿ ಯಾದರೂ ಸಹ ಬೇರೆ ಪುರುಷನು ಬೇರೆ ಸ್ತ್ರೀಯರ ಕುರಿತಾಗಿ ಚಿಂತಿಸದವರಾಗಿ, ಕಣ್ಣೆತ್ತಿ ನೋಡದವர்களಾಗಿ ನಾನು ಜೀವಿಸುತ್ತಾ ಇದ್ದೇನಾ? ಯೋಚನೆ ಮಾಡೋಣ. ಹೃದಯದಲ್ಲಿ ದೇವರ ಮುಂದಗಡೆಯಲ್ಲಿ ಗಂಡನಿಗೆ ಹೆಂಡತಿಗೆ ನಾವು ನಂಬಿಗಸ್ತರಾಗಿದ್ದೇವಾ? ನಮ್ಮ ಕುರಿತಾಗಿ ಯೋಚನೆ ಮಾಡಿಕೊಂಡು ನೋಡೋಣ. ದೇವರ ಮುಂದಗಡೆಯಲ್ಲಿ ಮಾತು ಕೊಟ್ಟು ಮದುವೆಯಾದಂಥ ಗಂಡನನ್ನು ಹೆಂಡತಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಕ್ಕೆ ದೇವರ ವಾಕ್ಯದಲ್ಲಿ ಅವಕಾಶ ಇಲ್ಲ. ನಾವು ಕೈ ಹಿಡಿದ ವ್ಯಕ್ತಿಯನ್ನು ಮರಣ ಪರ್ಯಂತರ ನಾವು ಜೊತೆಯಾಗಿದ್ದು ಬಾಳುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಅದು ದೇವರ ತೀರ್ಮಾನ. ಆದರೆ ಒಂದು ವೇಳೆ ಸಾಧ್ಯವೇ ಇಲ್ಲ ಅನ್ನುವಾಗ ದೂರ ಇರುವುದಕ್ಕೆ ಅವಕಾಶವಿದೆ. ಹಾಗೆಂದು ಮಾತಿಗೆ ದೂರ ಹೋಗುವಂಥ ಅಗತ್ಯ ಅಲ್ಲ. ಸಾಧ್ಯವಾದಷ್ಟು ನಾವು ಒಟ್ಟಾಗಿಯೇ ಬದುಕುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ನಾವು ಯಾವ ರೀತಿಯಾಗಿದ್ದೇವೆ ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ತಂದೆಯೇ, ಬೆಳಗಿನ ಈ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನೆಂಬುದಾಗಿ ನಿಮ್ಮ ವಾಕ್ಯವು ಹೇಳುತ್ತದೆ.
ತಂದೆಯೇ, ನಾವು ನಂಬಿಗಸ್ತರಾಗಿರಬೇಕು. ಏನೆಲ್ಲ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕೆಂದು ಹಲವು ಕಾರ್ಯಗಳನ್ನು ತಂದೆ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಈ ದಿನದಲ್ಲಿ ನಮ್ಮ ಸಂಬಂಧಗಳ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಅದರಲ್ಲೂ ಮುಖ್ಯವಾಗಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ನಂಬಿಗಸ್ತರಾಗಿರಬೇಕು ಎನ್ನುವಂಥದ್ದನ್ನು ನಾವು ಧ್ಯಾನ ಮಾಡಿ ನೋಡಿದ್ದೇವಲ್ಲ. ತಂದೆಯೇ, ನಾವು ಕೇಳಿದಂಥ ವಾಕ್ಯದ ಅನುಸಾರವಾಗಿ ಗಂಡ ಹೆಂಡತಿ ಒಬ್ಬರೊಬ್ಬರಿಗೂ ನಂಬಿಗಸ್ತರಾಗಿ ಜೀವಿಸುವಂತೆ ಸಹಾಯ ಮಾಡಿರಿ. ನಮ್ಮ ಹೃದಯದಲ್ಲಾದರೂ ಪರ ವ್ಯಕ್ತಿಯ ಕುರಿತಾಗಿ ನಾವು ಚಿಂತಿಸದೆ, ಕಣ್ಣೆತ್ತಿ ನೋಡದೆ, ತಂದೆಯೇ, ನಮ್ಮ ಜೊತೆಗಾರರಿಗೆ ನಾವು ನಂಬಿಗಸ್ತರಾಗಿರಲು ಸಹಾಯ ಮಾಡಿರಿ. ತಂದೆಯೇ, ಈ ಲೋಕದಲ್ಲಿ ಅನೇಕರು ಗಂಡ ಬೇಡ ಹೆಂಡತಿ ಬೇಡ ಎಂಬುದಾಗಿ, ಡೈವರ್ಸ್ ಎಂಬುದಾಗಿ ಸುತ್ತಿ ಓಡಾಡುವಾಗ ಅಂಥ ಕೆಟ್ಟ ನಡವಳಿಕೆಯನ್ನು ಅನುಸರಿಸುವಂಥದ್ದು ನಿಮ್ಮ ತೀರ್ಮಾನವಲ್ಲ. ತಂದೆಯೇ, ಅದರ ವಿಷಯದಲ್ಲಿ ನಾವು ಗಮನವಾಗಿ ಎಚ್ಚರಿಕೆಯಾಗಿರುವಂತೆ, ತಂದೆ, ಒಂದು ವೇಳೆ ಇಕ್ಕಟ್ಟುಗಳಿರಬಹುದು, ಸಮಸ್ಯೆಗಳಿರಬಹುದು, ಕಷ್ಟವಾಗಬಹುದು, ಆದರೆ ಅವೆಲ್ಲವನ್ನು ಸಹಿಸಿಕೊಂಡು ಯಾವ ರೀತಿಯಾಗಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಅನ್ಯೋನ್ಯವಾಗಿ ಜೀವಿಸುವುದಕ್ಕೆ ಸಾಧ್ಯವೋ ಆ ಸಕಲ ಪ್ರಯತ್ನಗಳನ್ನು ಮಾಡಿ ಒಟ್ಟಾಗಿಯೇ ಬದುಕಬೇಕು. ಅದೇ ನಿಮ್ಮ ತೀರ್ಮಾನ. ತಂದೆಯೇ, ಆ ರೀತಿಯಾಗಿ ನಡೆಯುವಂತೆ ನಮಗೆ ಸಹಾಯ ಮಾಡಿ. ದೂರ ಹೋಗಿ ಸಮಾಧಾನವಾಗುತ್ತೇವೆ ಅನ್ನುವುದಕ್ಕಿಂತಲೂ ಸಮಾಧಾನ ಮಾಡಿಕೊಂಡು ಒಟ್ಟಾಗಿ ಬದುಕುವುದು ಒಳ್ಳೆಯದು. ತಂದೆ, ಆ ರೀತಿಯಾಗಿ ನಡೆಯುವಂತೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ತಂದೆಯೇ, ನಿಮ್ಮ ಬಲವುಳ್ಳ ಹಸ್ತದಲ್ಲಿ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.